ಹಲೋ ಎವ್ರಿವನ್. ಜಾಗ್ರಫಿ NCERT ಸೀರೀಸಲ್ಲಿ ನಾವು 8th ಸ್ಟ್ಯಾಂಡರ್ಡನ್ನು ನೋಡ್ತಾ ಇದ್ವಿ. 8th ಸ್ಟ್ಯಾಂಡರ್ಡಲ್ಲಿ ಇವತ್ತಿನ ಚಾಪ್ಟರ್ ಏನು ಅಂತಂದರೆ ಇಂಡಸ್ಟ್ರೀಸ್, ರೈಟ್? ಸೊ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ನಾವು ಏನೇನೆಲ್ಲ ಸ್ಟಡಿ ಮಾಡ್ತೀವಿ ಅಂತ ನೋಡ್ತಾ ಹೋದರೆ, ಇಂಡಸ್ಟ್ರೀಸ್, ಎವ್ರಿಥಿಂಗ್ ಅಬೌಟ್ ದಿ ಇಂಡಸ್ಟ್ರೀಸ್, ಇದರಲ್ಲಿ ಏನೇನು ಕವರ್ ಮಾಡ್ತೀವಿ. ಫಸ್ಟ್ ಥಿಂಗ್, ವಾಟ್ ಆರ್ ದೀಸ್ ಇಂಡಸ್ಟ್ರೀಸ್, ರೈಟ್? ಸೊ ಇಕನಾಮಿಕ್ ಆಕ್ಟಿವಿಟಿ ಅಂತ ಬಂದರೆ ಯಾವ ಒಂದು ಪರ್ಟಿಕ್ಯುಲರ್ ಸೆಕ್ಟರಲ್ಲಿ, ಪ್ರೈಮರಿನ, ಸೆಕೆಂಡರಿನ, ಟರ್ಷಿಯರಿನ, ಸೊ ಅದರ ಬಗ್ಗೆ ಒಂದಷ್ಟು ಬ್ರೀಫ್ ಇಂಟ್ರೊಡಕ್ಷನ್ ಅನ್ನು ನೋಡ್ತೀವಿ, ರೈಟ್? ಸೊ ಅದಾದಮೇಲೆ ಟೈಪ್ಸ್, ಇಂಡಸ್ಟ್ರೀಸ್ ಅಲ್ಲಿ ಯಾವ್ಯಾವ ವಿಧಗಳಿದಾವೆ, ರೈಟ್? ಒಂದಷ್ಟು ಬೇಸಸ್ ಮೇಲೆ ನಾವು ಕ್ಲಾಸಿಫಿಕೇಶನ್ ಮಾಡಿದೀವಿ. ಅದರ ಬಗ್ಗೆ ಒಂದಷ್ಟನ್ನು ನಾವು ಈ ಟೈಪ್ಸ್ ಅನ್ನುವಂತಹ ಟೈಟಲ್ ಅಲ್ಲಿ ಕಲಿತೀವಿ, ರೈಟ್? ಸೊ ಅದೇ ರೀತಿ ಇಂಡಸ್ಟ್ರಿಯಲ್ ರೀಜನ್ಸ್ ಅಂತ ನೋಡ್ತೀವಿ, ಜಗತ್ತಿನಲ್ಲಿರುವಂಥದ್ದು, ಜೊತೆಗೆ ಭಾರತದಲ್ಲಿ ಪ್ರಮುಖವಾದಂತಹ ಇಂಡಸ್ಟ್ರಿಯಲ್ ರೀಜನ್ಸ್ ಬಗ್ಗೆ ನಾವು ಒಂದಷ್ಟನ್ನ ಈ ಪಾಠದಲ್ಲಿ ಕಲಿಯಲಿದ್ದೇವೆ, ರೈಟ್? ಸೊ ಅದೇ ರೀತಿ ಎಕ್ಸಾಂಪಲ್ಸ್, ಯಾವ ಯಾವ ಇಂಡಸ್ಟ್ರೀಸ್, ಲೈಕ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್, ಐರನ್ ಮತ್ತು ಸ್ಟೀಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ರೈಟ್? ಅದೇ ರೀತಿ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್, ಅದೇ ರೀತಿ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಇಂಡಸ್ಟ್ರೀಸ್, ಇವಿಷ್ಟನ್ನ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಕವರ್ ಮಾಡ್ತೀವಿ, ರೈಟ್? ಸೊ ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಥಿಂಗ್ ನಾವು ನೋಡ್ತಾ ಹೋದ್ರೆ ಇಂಡಸ್ಟ್ರೀಸ್, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಅಗ್ರಿಕಲ್ಚರ್ ಬಗ್ಗೆ ನೋಡಿದ್ವಿ. ಅಗ್ರಿಕಲ್ಚರ್ ಅಂತ ನೋಡೋದಕ್ಕೂ ಮುಂಚೆ ನಾವು ಇಕೋನಾಮಿಕ್ ಆಕ್ಟಿವಿಟೀಸ್ ಅಂತ ನೋಡಿದ್ವಿ. ಇಫ್ ಯು ನೆನಪು ಮಾಡ್ಕೋಬಹುದಾದ್ರೆ, ಪ್ರೈಮರಿ ಆಕ್ಟಿವಿಟೀಸ್, ಸೆಕೆಂಡರಿ ಆಕ್ಟಿವಿಟೀಸ್, ಟರ್ಷಿಯರಿ ಆಕ್ಟಿವಿಟೀಸ್ ಅಂತ ನೋಡಿದ್ವಿ. ಅಗ್ರಿಕಲ್ಚರ್ ಬಂದ್ಬಿಟ್ಟು ನಮಗೆ ಪ್ರೈಮರಿ ಆಕ್ಟಿವಿಟೀಸ್ ಅಲ್ಲಿ ಇತ್ತು, ಇಸಂಟ್ ಇಟ್? ಎಸ್. ಇವತ್ತು ಇಂಡಸ್ಟ್ರೀಸ್ ಅಂತ ನೋಡ್ತೀವಿ. ಸೊ ಏನು ಇಂಡಸ್ಟ್ರೀಸ್ ಅಂತ ನೋಡ್ತಾ ಹೋದ್ರೆ, ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಒಂದಷ್ಟು ಬ್ರೀಫ್ ಇಂಟ್ರೊಡಕ್ಷನ್ ಅನ್ನ ನೋಡಿರೋ ಹಾಗೆ, ಎವ್ರಿಥಿಂಗ್ ರಿಲೇಟೆಡ್ ಟು ಮ್ಯಾನ್ಯುಫ್ಯಾಕ್ಚರಿಂಗ್, ರೈಟ್? ಸೊ ಮ್ಯಾನ್ಯುಫ್ಯಾಕ್ಚರಿಂಗ್ ರಿಲೇಟೆಡ್ ಆಕ್ಟಿವಿಟೀಸ್ ಕಮ್ಸ್ ಅಂಡರ್ ದಿ ಸೆಕೆಂಡರಿ economic activities, secondary activities, right? So ಇಂಡಸ್ಟ್ರೀಸ್ ಅಂತ ನೋಡ್ತಾ ಹೋದ್ರೆ ನಾವು ಬೇಸಿಕಲಿ ಏನ್ ಮಾಡ್ತೀವಿ ಅಂದ್ರೆ, ಪ್ರೊಡಕ್ಷನ್, ಯಾವುದೋ ಒಂದಷ್ಟು ರಾ ಮಟೀರಿಯಲ್ಸ್ ಬಂದ್ಬಿಟ್ಟು ಯಾವ ರೀತಿ ಪ್ರಾಸೆಸಿಂಗ್ ಆಗುತ್ತೆ, ಪ್ರಾಸೆಸ್ ಆಗಿ ಯಾವ ರೀತಿ ಪ್ಯಾಕೇಜ್ಡ್ ಪ್ರಾಡಕ್ಟ್, ಯಾವ ರೀತಿ ಔಟ್ಪುಟ್ ಬರುತ್ತೆ. ಸೊ ಇನ್ ಬಿಟ್ವೀನ್ ಇದೇನಾಗ್ತಿದೆಯಲ್ಲ ಪ್ರಾಸೆಸಿಂಗ್, ದ್ಯಾಟ್ ಕಮ್ಸ್ ಅಂಡರ್ ದಿ ಇಂಡಸ್ಟ್ರೀಸ್, ರೈಟ್? ಸೊ ಒಂದಷ್ಟು ನೋಡ್ತಾ ಎಕ್ಸಾಂಪಲ್ ನೋಡ್ತಾ ಹೋದ್ರೆ, ನಾವು ಪಲ್ಪ್ ಇದ್ದದನ್ನ ಪೇಪರ್ ಮಾಡಿಬಿಟ್ಟು ನೋಟ್ಬುಕ್ ಮಾಡ್ತೀವಿ, ರೈಟ್? ಸೊ ನೋಟ್ಬುಕ್ ಅನ್ನೋದನ್ನ ನಾವು ಪ್ಯೂರ್ಲಿ ನೋಡ್ತಿದ್ವಿ. ಬಟ್ ಇದು ಪಲ್ಪ್ ಇಂದ ಹೇಗೆ ನೋಟ್ಬುಕ್ ಆಯ್ತು? ಸೊ ಒಂದಷ್ಟು ಪ್ರಾಸೆಸಿಂಗ್ ಆಗಬೇಕು, ರೈಟ್? ಸೊ ಆ ಪ್ರಾಸೆಸಿಂಗ್ ಆಗೋದೇ ಇಂಡಸ್ಟ್ರಿಗಳಿಂದ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಯಾ. ಸೊ ಇಂಡಸ್ಟ್ರೀಸ್ ಅಂತ ನೋಡ್ತಾ ಹೋದ್ರೆ, ದೀಸ್ ಆರ್ ದಿ ಒಂದಷ್ಟು ಸೆಕೆಂಡರಿ ಸೆಕ್ಟರ್ ಅಲ್ಲಿ ಬರುವಂತಹ ಇಕೋನಾಮಿಕ್ ಆಕ್ಟಿವಿಟೀಸ್. ಇಲ್ಲಿ ನಾವು ಮ್ಯಾನ್ಯುಫ್ಯಾಕ್ಚರಿಂಗ್ ಬಗ್ಗೆ, ಎಕ್ಸ್ಟ್ರಾಕ್ಟ್ ಮಾಡೋದ್ರ ಬಗ್ಗೆ, ಪ್ರಾಸೆಸಿಂಗ್ ಮಾಡೋದ್ರ ಬಗ್ಗೆ, ಮ್ಯಾನ್ಯುಫ್ಯಾಕ್ಚರಿಂಗ್ ಮಾಡೋದ್ರ ಬಗ್ಗೆ, ಇವೆಲ್ಲವನ್ನ ಒಳಗೊಂಡಿರುವಂತಹ ಒಂದು ಇಕೋನಾಮಿಕ್ ಆಕ್ಟಿವಿಟಿ, ರೈಟ್? ಸೊ ದ್ಯಾಟ್ ಇಸ್ ವಾಟ್ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ಇಂಡಸ್ಟ್ರೀಸ್. ಸೊ ಇದನ್ನ ನೋಡಿದ್ರೇನೆ ಗೊತ್ತಾಗ್ತಿದೆ ವಾಟ್ ವಿಲ್ ಲರ್ನ್ ಇನ್ ದಿಸ್ ಚಾಪ್ಟರ್. ಏನೆಲ್ಲ ಕಲಿತೀವಿ? ಒಬ್ವಿಯಸ್ಲಿ ಇವೇ ಥಿಂಗ್ಸ್ ಅನ್ನ ಪರ್ಟಿಕ್ಯುಲರ್ ಆಗಿ, ಇಂಡಿವಿಜುವಲ್ ಆಗಿ ಕಲಿತೀವಿ, ರೈಟ್? ಸೊ ಯಾ, ಒಂದಷ್ಟು ಎಕ್ಸಾಂಪಲ್ಸ್ ಅಂತ ನೋಡಿದ್ರೆ, ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಡೀಟೇಲ್ ಆಗಿ ಇವನ್ನ ನೋಡಲಿದ್ದೇವೆ. ಯಾ, ನೆಕ್ಸ್ಟ್ ಥಿಂಗ್ ಇಸ್ ಕ್ಲಾಸಿಫಿಕೇಶನ್ ಆಫ್ ಇಂಡಸ್ಟ್ರೀಸ್, ವಿಧಗಳು ಅಂತ ಮಾಡ್ತೀವಿ. ಬೇಸ್ಡ್ ಆನ್ ದಿ ಸಮ್ ಫ್ಯಾಕ್ಟರ್ಸ್, ಯಾವುದು ಇಂಡಸ್ಟ್ರಿಗೆ ನಾವು ಯಾವ ರಾ ಮಟೀರಿಯಲ್ ಅನ್ನ ಕೊಡ್ತಾ ಇದ್ದೀವಿ ಅನ್ನೋ ಆಧಾರದ ಮೇಲೆ ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಇಂಡಸ್ಟ್ರಿಯ ಸೈಜ್ ಎಷ್ಟಿದೆ, ಚಿಕ್ಕ ಕ್ವಾಂಟಿಟಿಯಲ್ಲಿ ಇದೆನಾ, ಚಿಕ್ಕ ಸ್ಕೇಲ್ ಅಲ್ಲಿ ಇದೆನಾ, ದೊಡ್ಡ ಸ್ಕೇಲ್ ಅಲ್ಲಿ ಇದೆನಾ? ಸೊ ಬೇಸ್ಡ್ ಆನ್ ದಿ ಸೈಜ್, ದಟ್ ಇಸ್ ದಿಸ್. ನೆಕ್ಸ್ಟ್ ಥಿಂಗ್ ಇಸ್ ಓನರ್ಶಿಪ್. ಹೂ ಓನ್ಡ್ ದಟ್ ಪರ್ಟಿಕ್ಯುಲರ್ ಇಂಡಸ್ಟ್ರಿ? ಒಬ್ಬ ವ್ಯಕ್ತಿಗತವಾಗಿರುವಂಥದ್ದಿದೆನಾ, ಅಥವಾ ಪಬ್ಲಿಕ್ಕಿಗೆ, ಗೌರ್ಮೆಂಟಿಗೆ ಸಂಬಂಧಪಟ್ಟಿರೋದಿದೆನಾ, ರೈಟ್? ಸೊ ಓನರ್ಶಿಪ್ ಬೇಸ್ ಮೇಲೆ
ಈ 3 ಬೇಸಿಸ್ ಮೇಲೆ ನಾವು ಇಂಡಸ್ಟ್ರೀಸ್ ಅನ್ನ ಕ್ಲಾಸಿಫೈ ಮಾಡ್ತೀವಿ, ರೈಟ್. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಬೇಸ್ಡ್ ಆನ್ ದಿ ರಾ ಮಟೀರಿಯಲ್. ರಾ ಮಟೀರಿಯಲ್ ಅಂತ ನೋಡ್ತಾ ಹೋದ್ರೆ ನಾವು ಫಸ್ಟ್ ಇದ್ರಲ್ಲಿ ಅಗೇನ್ ರಾ ಮಟೀರಿಯಲ್ ಏನೇನೆಲ್ಲ ಕೊಡ್ತೀವಿ ಅನ್ನೋ ಆಧಾರದ ಮೇಲೆ ನೋಡ್ತಾ ಹೋದ್ರೆ ಅಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಹೆಸರೇ ಹೇಳ್ತಿದೆ. ಅಗ್ರೋ ಇಂಡಸ್ಟ್ರಿ ವಿಚ್ ಇಸ್ ಬೇಸ್ಡ್ ಆನ್ ದಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಆಸ್ ದ ರಾ ಮಟೀರಿಯಲ್, ರೈಟ್. ಸೊ ನಾವೇನು ಅದಕ್ಕೆ ಕಚ್ಚಾ ವಸ್ತುವನ್ನ ಕೊಡ್ತಿದೀವಲ್ವಾ, ಅದು ಯಾವ್ದ್ರಿಂದ ಬಂದಿರುತ್ತೆ? ಅಗ್ರಿಕಲ್ಚರ್ ಇಂದ, ರೈಟ್. ಸೊ ಯಾವುದು ಎಕ್ಸಾಂಪಲ್ ನೋಡ್ತಾ ಹೋದ್ರೆ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರೀಸ್, ರೈಟ್. ಫಾರ್ ಎಕ್ಸಾಂಪಲ್ ನಮ್ದು ಲೇಸ್ ಆಗಿರ್ಬೋದು, ಬಿಂಗೋ, ಇವೆಲ್ಲ ಏನು ಪೊಟ್ಯಾಟೊ ಇದ್ದಿದ್ದು ಬಿಂಗೋ ಆಗ್ತಿದೆ, ರೈಟ್. ಪೊಟ್ಯಾಟೊ ಇಟ್ ಈಸ್ ವಾಟ್ ವೆಜಿಟೇಬಲ್, ಅಗ್ರಿಕಲ್ಚರ್ಗೆ ಬಿಲಾಂಗ್ ಆಗಿದೆ. ಸೊ ಈ ಲೇಸ್ ಮಾಡುವಂತಹ ಇಂಡಸ್ಟ್ರೀಸ್ ಏನಿದಾವಲ್ವಾ, ಸೊ ದಟ್ ಈಸ್ ಅಗ್ರೋ ಬೇಸ್ಡ್ ಇಂಡಸ್ಟ್ರಿ, ಎಸ್. ಅದೇ ರೀತಿ ವೆಜಿಟೇಬಲ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡುವಂತಹ ಇಂಡಸ್ಟ್ರೀಸ್ ಆಗಿರಬಹುದು, ಕಾಟನ್ ಟೆಕ್ಸ್ಟೈಲ್, ಹತ್ತಿ ಅನ್ನೋದು ಅಗ್ರಿಕಲ್ಚರ್ ಇಂದ ಬರುವಂತಹ ಒಂದು ಔಟ್ಪುಟ್, ಅದನ್ನೇ ನಾವು ಇನ್ಪುಟ್ ಆಗಿ ರಾ ಮಟೀರಿಯಲ್ ಆಗಿ ಇಂಡಸ್ಟ್ರೀಸ್ಗೆ ಯೂಸ್ ಮಾಡ್ತಿದ್ದೀವಿ, ರೈಟ್. ಸೊ ದಟ್ ಇಸ್ ವಾಟ್ ಅಗ್ರೋ ಬೇಸ್ಡ್ ಇಂಡಸ್ಟ್ರೀಸ್. ನೆಕ್ಸ್ಟ್ ಥಿಂಗ್ ಇಸ್ ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಮಿನರಲ್ಸ್ ಬಗ್ಗೆ ಬಹಳಷ್ಟು ಡೀಟೇಲ್ ಅಲ್ಲಿ ನೋಡಿದ್ದೀವಿ. ಸೊ ವಾಟ್ ಆರ್ ಮಿನರಲ್ಸ್? ನ್ಯಾಚುರಲ್ ಆಗಿ ಸಿಗುವಂತಹ, ಮಣ್ಣಿನಲ್ಲಿ ಸಿಗುವಂತಹ ಒಂದಷ್ಟು ಖನಿಜ ಸಂಪನ್ಮೂಲಗಳಿಗೆ ನಾವು ಮಿನರಲ್ಸ್ ಅಂತ ಕರೆದಿದ್ವಿ. ಸೊ ಇಲ್ಲಿ ಇಂಡಸ್ಟ್ರೀಸ್ಗೆ ರಾ ಮಟೀರಿಯಲ್ ಏನಿದೆ? ಮಿನರಲ್ಸ್ ಇದಾವೆ, ರೈಟ್. ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್ ಬೇಸ್ಡ್ ಆನ್ ದಿ ಮಿನರಲ್ಸ್ ಆಸ್ ದ ರಾ ಮಟೀರಿಯಲ್, ಎಸ್. ಅವುಗಳಿಗೆ ನಾವು ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಐರನ್ ಫ್ರಮ್ ದಿ ಐರನ್ ಓರ್, ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸೊ ಐರನ್, ಪ್ಯೂರ್ಲಿ ಐರನ್ ಎಲ್ಲಿಂದ ಬರ್ತಿದೆ? ಇನ್ ಇಟ್ಸ್ ಓರ್ ಫಾರ್ಮ್, ದಟ್ ಈಸ್ ವಾಟ್ ಮಿನರಲ್, ರೈಟ್. ಸೊ ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್. ಅದೇ ರೀತಿ ಸಿಮೆಂಟ್ ಇಂಡಸ್ಟ್ರೀಸ್ ಆಗಿರ್ಬೋದು, ಕೆಮಿಕಲ್ ಇಂಡಸ್ಟ್ರೀಸ್, ಅದು ರಾ ಮಟೀರಿಯಲ್ ನಮಗೆ ಮಿನರಲ್ಸ್ ಇರುತ್ತೆ, ರೈಟ್. ಥರ್ಡ್ ಥಿಂಗ್ ಇಸ್ ಮರೈನ್ ಬೇಸ್ಡ್ ಇಂಡಸ್ಟ್ರೀಸ್. ಹೆಸರೇ ಹೇಳ್ತಿದೆ ಮರೈನ್, ಅದಕ್ಕೆ ಸಿಗುವಂತಹ ರಾ ಮಟೀರಿಯಲ್ ಮರೈನ್ ಇಂದ ಒರಿಜಿನೇಟ್ ಆಗ್ತಿದೆ, ಅಂದ್ರೆ ಸಾಗರ, ಸರೋವರ, ಸಮುದ್ರಗಳಿಂದ ಬರುವಂತದ್ದು, ರೈಟ್. ಅಕ್ವೆಟಿಕ್ ಲೈಫ್ ಇಂದ, ರೈಟ್. ಸೀ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರೀಸ್, ರೈಟ್. ಫಿಶ್ ಆಯಿಲ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಇಂಡಸ್ಟ್ರೀಸ್, ಮುತ್ತುಗಳನ್ನ, ಪರ್ಲ್ ಫಾರ್ಮಿಂಗ್, ಸಾಲ್ಟ್ ಪ್ರೊಡಕ್ಷನ್, ಇವೆಲ್ಲವೂ ಮರೈನ್ ಬೇಸ್ಡ್ ಇಂಡಸ್ಟ್ರೀಸ್, ರೈಟ್. ಅದೇ ರೀತಿ ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರಿ ಫಾರೆಸ್ಟ್ ಇಂದ ಬರುವಂತಹ ಉತ್ಪನ್ನಗಳ ಮೇಲೆ ಡಿಪೆಂಡ್ ಆಗಿದೆ ಫಾರ್ ದೇರ್ ರಾ ಮಟೀರಿಯಲ್. ಸೊ ಅವುಗಳಿಗೆ ನಾವು ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಕರಿತಿದ್ದೀವಿ. ಎಕ್ಸಾಂಪಲ್ ನೋಡಿದ್ರೆ ಪಲ್ಪ್ ಅಂಡ್ ಪೇಪರ್, ಪ್ರೀವಿಯಸ್ಲಿ ನೋಡಿರೋ ಹಾಗೆ. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್, ದೊಡ್ಡ ದೊಡ್ಡ ಮರಗಳನ್ನ ಕಟ್ ಮಾಡಿಬಿಟ್ಟು ಅದರ ಕಾಂಡದಿಂದ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್, ಐ ಮೀನ್ ದಿಸ್ ಫರ್ನಿಚರ್ಗಳನ್ನ ಮಾಡ್ತೀವಿ, ರೈಟ್. ಸೊ ಅವುಗಳಿಗೆ ಮೂಲ ಸೋರ್ಸ್ ಯಾವುದು? ಫಾರೆಸ್ಟ್. ಅದೇ ರೀತಿ ಫಾರ್ಮಾಸ್ಯೂಟಿಕಲ್ ರಿಲೇಟೆಡ್ ಬಿಲ್ಡಿಂಗ್ ಮಟೀರಿಯಲ್ಸ್ ಆಗಿರ್ಬೋದು, ಇವುಗಳಿಗೆ ನಾವು ಕಟ್ಟಿಗೆಯಿಂದ ಮಾಡಿರುವಂತಹ ವಸ್ತುಗಳನ್ನ ಮನೆ ಕಟ್ಟಲಿಕ್ಕೂ ಯೂಸ್ ಮಾಡ್ತಿರ್ತೀವಿ, ಬಿಲ್ಡಿಂಗ್ ಕಟ್ಟಲಿಕ್ಕೆ. ಸೊ ಅಗೇನ್ ಅವೆಲ್ಲ ಬರ್ತಿರೋದು ನಮಗೆ ಫಾರೆಸ್ಟ್ ಇಂದ. ಸೊ ದಟ್ ಇಸ್ ವೈ ದೇ ಆರ್ ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರೀಸ್. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಬೇಸ್ಡ್ ಆನ್ ದ ಸೈಜ್. ಫಸ್ಟ್ ಥಿಂಗ್ ವಾಸ್ ರಾ ಮಟೀರಿಯಲ್ ಯಾವ್ದಿತ್ತು ಅನ್ನೋದ್ರ ಮೇಲೆ ಕ್ಲಾಸಿಫಿಕೇಶನ್. ಸೆಕೆಂಡ್ ಥಿಂಗ್ ಅಲ್ಲಿ ಏನಿದೆ? ಬೇಸ್ಡ್ ಆನ್ ದ ಸೈಜ್, ಎಷ್ಟು ಸೈಜ್ ಅಲ್ಲಿ ಇದೆ. ಎಸ್, ನೋಡಿದ್ರೇನೆ ಗೊತ್ತಾಗುತ್ತೆ. ಎರಡು, ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಒನ್ ಮೋರ್ ಥಿಂಗ್ ಇಸ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸಣ್ಣ ಗಾತ್ರದಲ್ಲಿದೆ ಅಂತ ಹೇಳ್ಬೇಕಂತಂದ್ರೆ ಏನೇನ್ ರಿಕ್ವೈರ್ಮೆಂಟ್ಸ್ ಇರಬಹುದು? ಎಸ್, ಇಂಡಸ್ಟ್ರಿಯ ಗಾತ್ರ ಸಣ್ಣದಾಗಿದೆ ಮೀನ್ಸ್ ಅದಕ್ಕೆ ಆಗುವಂತಹ ಮಾಡುವಂತಹ ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ ಇರುತ್ತೆ. ಎಸ್, ಅದೇ ರೀತಿ ಅಲ್ಲಿ ವರ್ಕ್ ಮಾಡುವಂತಹ ಲೇಬರ್ಗಳ ಸಂಖ್ಯೆ ಕಡಿಮೆ ಇರುತ್ತೆ.
ಸಿಗೋ ಅದರಿಂದ ಬರುವಂತಹ ಉತ್ಪನ್ನ ಔಟ್ಪುಟ್ ಅದರ ಕ್ವಾಂಟಿಟಿ ಕೂಡ ಕಡಿಮೆ ಇರುತ್ತೆ, ಪ್ರಾಫಿಟ್ ಕೂಡ ಕಡಿಮೆ ಇರುತ್ತೆ. ಸೊ ಎವ್ರಿಥಿಂಗ್ ಎವ್ರಿ ಆಸ್ಪೆಕ್ಟ್ಸ್ ಆರ್ ಇನ್ ಸ್ಮಾಲ್ ಕ್ವಾಂಟಿಟಿ, ರೈಟ್? ಸೊ ಅವುಗಳಿಗೆ ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಎಸ್, ಅದೇ ರೀತಿ ಒನ್ ಮೋರ್ ಥಿಂಗ್ ಇಸ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. ಹೆಸರೇ ಹೇಳ್ತಿರೋ ಹಾಗೆ ಲಾರ್ಜ್ ಸ್ಕೇಲ್, ಅದರ ಮೇಲೆ ಮಾಡುವಂತಹ ಹೂಡಿಕೆ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಇರುತ್ತೆ. ಆ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿರುವಂತಹ ಲೇಬರ್ ಫೋರ್ಸ್, ವರ್ಕ್ ಮಾಡ್ತಿರುವಂತವ್ರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ, ಪ್ರಾಫಿಟ್ ಜಾಸ್ತಿ ಇರುತ್ತೆ, ಔಟ್ಪುಟ್ ಜಾಸ್ತಿ ಇರುತ್ತೆ. ಸೊ ಎಲ್ಲ ಆಸ್ಪೆಕ್ಟ್ಸ್ ನಮಗೆ ಕ್ವಾಂಟಿಟಿಯಲ್ಲಿ ಲಾರ್ಜ್ ಸ್ಕೇಲ್ ಅಲ್ಲಿ ಇರುತ್ತೆ. ದಟ್ ಇಸ್ ವಾಟ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್, ರೈಟ್? ಸೊ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಸಿಲ್ಕ್ ವೇವರಿಂಗ್ ಇಂಡಸ್ಟ್ರೀಸ್ ಆಗಿರ್ಬೋದು, ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರೀಸ್, ಇವೆಲ್ಲ ನಾವು ಎಕ್ಸಾಂಪಲ್ ಅಲ್ಲಿ ಕವರ್ ಮಾಡ್ತೀವಿ, ರೈಟ್? ಥರ್ಡ್ ಥಿಂಗ್ ಏನಿತ್ತು? ಬೇಸ್ಡ್ ಆನ್ ದಿ ಓನರ್ಶಿಪ್, ಟೈಪ್ಸ್ ಆಫ್ ದಿ ಇಂಡಸ್ಟ್ರೀಸ್ ಬೇಸ್ಡ್ ಆನ್ ದಿ ಓನರ್ಶಿಪ್. ಯಾರ ಮಾಲೀಕತ್ವದಲ್ಲಿದೆ? ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್, ಹೆಸರೇ ಹೇಳ್ತಿದೆ. ಪ್ರೈವೇಟ್ ಅಂದ್ರೆ ಒಬ್ರು ಪರ್ಟಿಕ್ಯುಲರ್ ಇಂಡಿವಿಜುವಲ್, ಒಬ್ಬ ವ್ಯಕ್ತಿ ಅದರ ಓನರ್ಶಿಪ್ ಅನ್ನ ಹೊಂದಿದ್ರೆ ಅದಕ್ಕೆ ನಾವು ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂತ ಕರಿತೀವಿ, ರೈಟ್? ಫಾರ್ ಎಕ್ಸಾಂಪಲ್ ನೋಡ್ತಾ ಹೋದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಹೌದಲ್ವಾ? ಇವೆಲ್ಲ ನಮಗೆ ಪ್ರೈವೇಟ್ ಸೆಕ್ಟರ್. ದಟ್ ಪರ್ಟಿಕ್ಯುಲರ್ ಇಂಡಸ್ಟ್ರೀಸ್ ಓನ್ಡ್ ಬೈ ದಿ ಪರ್ಟಿಕ್ಯುಲರ್ ಇಂಡಿವಿಜುವಲ್, ಒಬ್ಬ ವ್ಯಕ್ತಿ ಅದರ ಒಡೆತನವನ್ನ, ಮಾಲೀಕತ್ವವನ್ನ ಹೊಂದಿದ್ರೆ ನಾವು ಅದಕ್ಕೆ ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಅದೇ ರೀತಿ ಟಾಟಾ ಗ್ರೂಪ್ ಎಕ್ಸೆಟ್ರಾ, ಇವೆಲ್ಲ ನಮಗೆ ಎಕ್ಸಾಂಪಲ್ಸ್. ಸೆಕೆಂಡ್ ಥಿಂಗ್ ವಾಸ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್. ಇದರ ಓನರ್ಶಿಪ್ ಅನ್ನ ಗವರ್ಮೆಂಟ್ ಹೊಂದಿರುತ್ತೆ, ರೈಟ್? ಆಬ್ವಿಯಸ್ಲಿ ಲಾರ್ಜ್ ಸ್ಕೇಲ್ ಅಲ್ಲಿ ಇರುತ್ತೆ. ಇದರ ಒಡೆತನ ಯಾರದಾಗಿರುತ್ತೆ? ಗವರ್ಮೆಂಟ್ದು. ಎಕ್ಸಾಂಪಲ್ ನೋಡ್ತಾ ಹೋದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, HAL ಇದೆ, ರೈಟ್? ಸೊ ಇಂಡಿಯನ್ ರೈಲ್ವೆ ಆಗಿರ್ಬೋದು, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಇವುಗಳೆಲ್ಲದರ ಮಾಲೀಕತ್ವವನ್ನ ಗವರ್ಮೆಂಟ್ ಹೊಂದಿರುತ್ತೆ ಬೇಸ್ಡ್ ಆನ್ ದಿ ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ ಅದಕ್ಕಾಗಿ ನ್ಯಾಷನಲ್ ಇಂಟ್ರೆಸ್ಟ್ ಅನ್ನ ಫೋಕಸ್ ಮಾಡಿಬಿಟ್ಟು ಈ ಒಂದಷ್ಟು ಇಂಡಸ್ಟ್ರೀಸ್ ಅನ್ನ ಗವರ್ಮೆಂಟ್ ಓನ್ ಮಾಡಿರುತ್ತೆ. ಸೊ ಅವುಗಳಿಗೆ ನಾವು ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂತ ಕರಿತೀವಿ, ರೈಟ್? ಯಾ, ನೆಕ್ಸ್ಟ್ ಥಿಂಗ್ ಏನ್ ನೋಡ್ತೀವಿ ಅಂತಂದ್ರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಇಂಡಸ್ಟ್ರಿಯಲ್ ಲೊಕೇಶನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಚಾಪ್ಟರ್. ಇದನ್ನ ನಾವು ಚೆನ್ನಾಗಿ ತಿಳ್ಕೊಂಡ್ ಬಿಟ್ವಿ ಅಂದ್ರೆ ನೆಕ್ಸ್ಟ್ ಬರೋದೆಲ್ಲ ಕೇಕ್ ವಾಕ್. ಏನಿದು ಇಂಡಸ್ಟ್ರಿ, ಒಂದು ನಿರ್ದಿಷ್ಟವಾದ ಇಂಡಸ್ಟ್ರಿಯನ್ನ ಅದೇ ಪ್ಲೇಸ್ ಅಲ್ಲಿ ಲೊಕೇಟ್ ಮಾಡಬೇಕು ಅಂದ್ರೆ ನಮಗೆ ಏನೇನೆಲ್ಲ ಪ್ರೀ ರಿಕ್ವಿಸಿಟ್ ಕಂಡೀಷನ್ಸ್ ಇರಬೇಕು, ಏನೇನ್ ರಿಕ್ವೈರ್ಮೆಂಟ್ಸ್ ಇರಬೇಕು, ರೈಟ್? ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಥಿಂಗ್ ಫಸ್ಟ್, ಇದನ್ನೆಲ್ಲ ನೋಡೋದಕ್ಕೂ ಮುಂಚೆ ನಾವೇ ಯೋಚನೆ ಮಾಡ್ತಾ ಹೋದ್ರೆ ಒಂದು ಇಂಡಸ್ಟ್ರಿಯನ್ನ, ಸಪೋಸ್ ನಮ್ಮಲ್ಲೇ ಯಾರೊಬ್ರು ಇಂಡಸ್ಟ್ರೀಸ್ ಅನ್ನ ಬಿಲ್ಡ್ ಮಾಡ್ತಿದ್ದಾರೆ. ಸೊ ಯಾವ್ಯಾವೆಲ್ಲ ಆಸ್ಪೆಕ್ಟ್ಸ್ ಅನ್ನ ನೋಡಿ ಮಾಡ್ತಾರೆ ಅನ್ನೋದನ್ನೇ ನಾವು ಇಲ್ಲಿ ಕವರ್ ಮಾಡಲಿದ್ದೇವೆ, ರೈಟ್? ಸೊ ಏನ್ ನೋಡ್ತೀವಿ? ಫಸ್ಟ್ ಥಿಂಗ್, ಇಂಡಸ್ಟ್ರಿ ಲೊಕೇಟ್ ಮಾಡಬೇಕು ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಇರೋದು ನಮ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಖರ್ಚನ್ನ ಕಡಿಮೆ ಮಾಡಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಾಫಿಟ್ ಅನ್ನ ಮ್ಯಾಕ್ಸಿಮೈಸ್ ಮಾಡಬೇಕು. ದಿಸ್ ಇಸ್ ವಾಟ್ ಅವರ್ ಮೇನ್ ಫೋಕಸ್, ರೈಟ್? ಸೊ ಹಿಂಗಾಗಬೇಕು ಅಂದ್ರೆ ಯಾವ್ಯಾವೆಲ್ಲ ಆಸ್ಪೆಕ್ಟ್ಸ್ ಅನ್ನ ಕನ್ಸಿಡರ್ ಮಾಡ್ತೀವಿ? ಫಸ್ಟ್ ಥಿಂಗ್ ಫಸ್ಟ್, ಅದನ್ನ ಬಿಲ್ಡ್ ಮಾಡ್ಲಿಕ್ಕೆ ನಮಗೊಂದಷ್ಟು ಪರ್ಟಿಕ್ಯುಲರ್ ಲ್ಯಾಂಡ್ ಬೇಕು, ರೈಟ್? ಸೊ ಫಸ್ಟ್ ಲ್ಯಾಂಡ್ ಇರಬೇಕು. ಲ್ಯಾಂಡ್ ಜೊತೆಗೆ ನಮ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿರೋದು ಇನ್ವೆಸ್ಟ್ಮೆಂಟ್. ಅದನ್ನ ಇನ್ಫ್ರಾಸ್ಟ್ರಕ್ಚರ್ಗಾಗಿರ್ಬೋದು, ಲೇಬರ್ಗಾಗಿರ್ಬೋದು, ಅದನ್ನ ಕಂಪ್ಲೀಟ್ ಆಗಿ ಪ್ರಾಸೆಸಿಂಗ್ ಮಾಡ್ಲಿಕ್ಕೆ, ನಡ್ಸ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಒಂದಷ್ಟು ದುಡ್ಡಿನ ಅವಶ್ಯಕತೆ ಇರುತ್ತೆ. ಸೊ ದಟ್ ಇಸ್ ವಾಟ್ ಇನ್ವೆಸ್ಟ್ಮೆಂಟ್. ಅಲ್ಲಿ ವರ್ಕ್ ಮಾಡಲಿಕ್ಕೆ ಲೇಬರ್ಗಳಿರ್ಬೇಕು, ಕಾರ್ಮಿಕರ ಅವಶ್ಯಕತೆ ಇದೆ, ಸ್ಕಿಲ್ಡ್ ಆಗಿರಬಹುದು, ಸೆಮಿ ಸ್ಕಿಲ್ಡ್ ಆಗಿರಬಹುದು, ಎಸ್, ಮ್ಯಾನ್ ಪವರ್ ಅವಶ್ಯಕತೆ ಇದೆ, ರೈಟ್? ಅದೇ ರೀತಿ ಫ್ಯಾಕ್ಟ್ರಿಯನ್ನ ನಡೆಸ್ಕೊಂಡು ಹೋಗ್ಬೇಕಂದ್ರೆ ನಮ್ಗೆ ಸುತ್ತಮುತ್ತಲು ನಮ್ಗೆ ಮೋಸ್ಟ್ಲಿ ಮೇಜರ್ಲಿ ರಾ ಮಟೀರಿಯಲ್ ಇರಬೇಕು. ಯಾವುದೇ ಇಂಡಸ್ಟ್ರಿ, ಸಪೋಸ್ ನಾನು ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿಯನ್ನ ಮಾಡ್ತಿದ್ದೀನಿ, ಕಟ್ಟಬೇಕು ಅನ್ಕೊಂಡಿದ್ರೆ ಐರನ್ ಸಿಗ್ತಿರ್ಬೇಕಲ್ಲ, ಅಲ್ಲಿ ನಿಯರ್ ಬೈ ಲೊಕೇಶನ್ ಅಲ್ಲಿ ಐರನ್ ಸಿಗ್ತಿರ್ಬೇಕು, ರೈಟ್? ಸೊ ರಾ ಮಟೀರಿಯಲ್ ಮ್ಯಾಟರ್ ಆಗುತ್ತೆ.
ರೈಟ್. ಅದೇ ರೀತಿ ಈಗ ಆಲ್ರೆಡಿ ನೋಡಿರೋ ಹಾಗೆ ಲೇಬರ್ ಫೋರ್ಸ್ ಮ್ಯಾಟರ್ ಆಗಿತ್ತು, ಲ್ಯಾಂಡ್, ಇನ್ವೆಸ್ಟ್ಮೆಂಟ್, ರೈಟ್. ಸೊ ಮತ್ತೇನೇನೆಲ್ಲ ಮ್ಯಾಟರ್ ಆಗುತ್ತೆ, ನೀರು ಬೇಕಲ್ವಾ, ಪ್ರಾಸೆಸಿಂಗ್ ಮಾಡುವಂಥ ಒಂದು ಸೆಗ್ಮೆಂಟ್ ಇದು ಎಕಾನಮಿಯಲ್ಲಿ. ಸೊ ಇದಕ್ಕೆ ವಾಟರ್ ಅವೈಲಬಿಲಿಟಿ ಬೇಕು ನಿಯರ್ ಬೈ ಅಲ್ಲಿ. ಅದೇ ರೀತಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಬೇಕು. ಏನೋ ಒಂದು ಉತ್ಪಾದನೆ ಮಾಡಿಬಿಟ್ಟು ಲೇಸ್ ಉತ್ಪಾದನೆ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಕುಂತ್ ಬಿಟ್ರೆ ಅದನ್ನ ಯಾರು ತಗೋರಲ್ಲ, ಎಲ್ಲರೂ ಫ್ಯಾಕ್ಟ್ರಿಗೆ ಬಂದು ತಗೋರಕ್ಕಾಗಲ್ಲ. ಸೊ ಮಾರ್ಕೆಟ್ ಅನ್ನ ರೀಚ್ ಆಗ್ಲಿಕ್ಕೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಬೇಕು, ರೈಟ್. ಟ್ರಾನ್ಸ್ಪೋರ್ಟೇಷನ್ ಬೇಕು. ಸೊ ಟ್ರಾನ್ಸ್ಪೋರ್ಟೇಷನ್ ಇಟ್ ಮೇ ಬಿ ರೈಲ್ವೇಸ್ ಆಗಿರ್ಬಹುದು, ವಾಟರ್ ವೇಸ್ ಆಗಿರ್ಬಹುದು, ಅಥವಾ ಲ್ಯಾಂಡ್ ವೇಸ್ ಆಗಿರ್ಬಹುದು, ರೈಟ್. ಸೊ ಇವನ್ನ ನಾವು ಮೇಜರ್ ಆಸ್ಪೆಕ್ಟ್ ಅಲ್ಲಿ ನಾವು ಒಂದು ಇಂಡಸ್ಟ್ರಿಯನ್ನ ಲೊಕೇಟ್ ಮಾಡಬೇಕಂದ್ರೆ ಇವೆಲ್ಲವನ್ನ ನಾವು ಕನ್ಸಿಡರ್ ಮಾಡ್ತೀವಿ, ರೈಟ್. ಸೊ ಅವೇ ನಮಗೆ ಇಲ್ಲಿ ಬರ್ದಿರೋದು. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಪವರ್, ಎಲೆಕ್ಟ್ರಿಸಿಟಿ ಸಪ್ಲೈ ಚೆನ್ನಾಗಿರ್ಬೇಕು. ಸೊ ಇವಷ್ಟು ನಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಆಸ್ಪೆಕ್ಟ್ಸ್, ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟಿಂಗ್ ದಿ ಇಂಡಸ್ಟ್ರಿಯಲ್ ಲೊಕೇಶನ್, ರೈಟ್. ಸೇಮ್ ಥಿಂಗ್ಸ್ ಆರ್ ರಿಟರ್ನ್ ಹಿಯರ್. ಅದೇ ರೀತಿ ಇನ್ನೊಂದನ್ನ ಕನ್ಸಿಡರ್ ಮಾಡಿದ್ರೆ ಗವರ್ಮೆಂಟ್ ರೂಲ್ಸ್ ಕೂಡ ಬಹಳ ಮ್ಯಾಟರ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿಯನ್ನ ಕೊಡ್ಲಿಕ್ಕೆ ಏನಾದ್ರೂ ಗವರ್ಮೆಂಟ್ ಇಂದ ಸೌಲಭ್ಯಗಳಿದಾವ, ರೈಟ್. ಸೊ ಅಂಥವೆಲ್ಲವೂ ಮ್ಯಾಟರ್ ಆಗುತ್ತೆ. ಮಾರ್ಕೆಟಿಂಗ್ ಮಾಡಲಿಕ್ಕೆ, ಸ್ಟೋರೇಜ್ ಮಾಡಲಿಕ್ಕೆ, ಸೊ ಗವರ್ಮೆಂಟ್ ರೂಲ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅದು ಹಾಕುವಂತಹ ಟ್ಯಾಕ್ಸ್ ಆಗಿರ್ಬಹುದು, ರೈಟ್. ಸೊ ಮಾಡುವಂತಹ ಲಾಸ್ ರಿಲೇಟೆಡ್ ಟು ಇಂಡಸ್ಟ್ರೀಸ್, those matters a lot, right. So yeah, these are the some of the factors affecting the industrial location. ನಾವು ಇದೇ ಬೇಸ್ ಮೇಲೆ ನಾವು ಐರನ್ ಅನ್ನ ನೋಡ್ತೀವಿ, ಟೆಕ್ಸ್ಟೈಲ್ ಅನ್ನ ನೋಡ್ತೀವಿ, IT, ರೈಟ್. ಸೊ ಇವೆಲ್ಲದಕ್ಕೂ ಯಾವುದೇ, ನಾಟ್ ಜಸ್ಟ್ ದೀಸ್, ಯಾವುದೇ ಇಂಡಸ್ಟ್ರಿ ಕಟ್ಟಬೇಕು ಅಂತಂದ್ರೂ ಈ ಎಲ್ಲ ಆಸ್ಪೆಕ್ಟ್ಸ್ ಅನ್ನ ಫಸ್ಟ್ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. ಅದಾದ್ಮೇಲೆ ಇದರಲ್ಲಿ ಯಾವುದು ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದನ್ನೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಒಂದು ಇಂಡಸ್ಟ್ರಿಯನ್ನ ಲೊಕೇಟ್ ಮಾಡೋಕೆ ಮುಂದಾಗ್ತಾರೆ, ರೈಟ್. ಸೊ ಅದು ಯಾವ ಥರ ಇವೇ ಆಸ್ಪೆಕ್ಟ್ಸ್ ಯಾವ ಥರ ಅಪ್ಲೈ ಆಗ್ತಿದ್ದಾವೆ ಅನ್ನೋದನ್ನ ನಾವು ಎಕ್ಸಾಂಪಲ್ಸ್ ಅಲ್ಲಿ ಕವರ್ ಮಾಡ್ತೀವಿ, ರೈಟ್. ಬಟ್ ದಿಸ್ ಇಸ್ ದಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಯಾ, ನೆಕ್ಸ್ಟ್ ಥಿಂಗ್ ಇಸ್ ಇಂಡಸ್ಟ್ರಿಯನ್ನ ಒಂದು ಸಿಸ್ಟಮ್ ಅಂತ ಪರಿಗಣನೆಗೆ ತಗೊಂಡ್ರೆ, ಹೇಗೆ ನಾವು ಫಾರ್ಮಿಂಗ್ ಅನ್ನ ಒಂದು ಸಿಸ್ಟಮ್ ಅಂತ ತಗೊಂಡ್ಬಿಟ್ಟು ಇನ್ಪುಟ್ ಪ್ರಾಸೆಸಿಂಗ್ ಅಂಡ್ ಔಟ್ಪುಟ್ ಅಂತ ನೋಡಿದ್ವಿ ಅಲ್ವಾ ಸಿಸ್ಟಮ್ ಅಲ್ಲಿ, ಅದೇ ರೀತಿ ನಾವು ಇಂಡಸ್ಟ್ರಿಯಲ್ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿಯೂ ಕೂಡ ನಮಗೆ ಇನ್ಪುಟ್ ಇದೆ, ಅದ್ರ ಮೇಲೆ ಪ್ರಾಸೆಸಿಂಗ್ ಆಗುತ್ತೆ, ರೈಟ್. ಅದರಿಂದ ನಮಗೆ ಔಟ್ಪುಟ್ ಸಿಗುತ್ತೆ. ಅಗೇನ್ ಇದು ಸಿಸ್ಟಮ್ ಅಲ್ಲಿನೇ ವರ್ಕ್ ಆಗುತ್ತೆ, ರೈಟ್. ಇನ್ಪುಟ್ ಅಂತ ನೋಡಿದಾಗ ಇಂಡಸ್ಟ್ರೀಸ್ಗೆ ಏನೇನೆಲ್ಲ ಇನ್ಪುಟ್ ಕೊಡ್ತೀವಿ ಅಂತ ನೋಡ್ತಾ ಹೋದ್ರೆ, ಫಸ್ಟ್ ಥಿಂಗ್ ರಾ ಮಟೀರಿಯಲ್. ಇದಂತೂ ಇದಿಲ್ರಿ ಯಾವ್ದ್ರ ಮೇಲೆ ವರ್ಕ್ ಮಾಡೋದು ಇಂಡಸ್ಟ್ರಿ. ರಾ ಮಟೀರಿಯಲ್ ಇರಬೇಕು, ವಾಟರ್ ಅವೈಲಬಿಲಿಟಿ ಇರಬೇಕು, ಪವರ್ ಎಲೆಕ್ಟ್ರಿಸಿಟಿ ಸಪ್ಲೈ ಇರಬೇಕು, ಪವರ್ ಲೇಬರ್ ಸಪ್ಲೈ ಮಾಡಬೇಕು. ಎಸ್, ಲೇಬರ್ ವರ್ಕ್ ಮಾಡ್ಬೇಕಲ್ವಾ, ಅವ್ರಿದ್ದಾಗ್ಲೇನೆ ಕೆಲಸ ಆಗ್ತಿರುತ್ತೆ, ರೈಟ್. ಸೊ ಇದಾದ್ಮೇಲೆ ವಾಟ್ ಎಲ್ಸ್ ವಿ ಕ್ಯಾನ್ ಸಿ, ಪವರ್, ವಾಟರ್ ಅವೈಲಬಿಲಿಟಿ, ರಾ ಮಟೀರಿಯಲ್, ಲೇಬರ್ ಎಕ್ಸೆಟ್ರಾ. ಇವುಗಳನ್ನ ನಾವು ಇನ್ಪುಟ್ ಆಗಿ ಯೂಸ್ ಮಾಡ್ತೀವಿ. ಇನ್ಪುಟ್ ಮೀನ್ಸ್ ನಾವು ಇವುಗಳನ್ನ ಇಂಡಸ್ಟ್ರಿಗೆ ಕೊಡ್ತಿದ್ದೀವಿ. ಇದರ ಬೇಸಿಸ್ ಮೇಲೆ ಪ್ರಾಸೆಸಿಂಗ್ ಆಗ್ತಿರುತ್ತೆ. ಪ್ರಾಸೆಸಿಂಗ್ ಇನ್ ದ ಸೆನ್ಸ್ ಯಾವುದು ಪ್ಯಾಕೇಜಿಂಗ್ ಆಗಿರ್ಬೋದು, ಎಸ್, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಎಕ್ಸ್ಟ್ರಾಕ್ಟ್ ಮಾಡೋದಾಗಿರ್ಬೋದು, ಇವೆಲ್ಲದಕ್ಕೆ ಈ ಎಲ್ಲ ಇನ್ಪುಟ್ಗಳೇ ಮುಂದೆ ಹೋಗಿ ಪ್ರಾಸೆಸ್ ಆಗ್ತಿರ್ತವೆ. ಪ್ಯಾಕೇಜಿಂಗ್ ಮಾಡೋದು, ಲೇಬಲಿಂಗ್ ಮಾಡೋದು, ಇವೆಲ್ಲವೂ ನಮಗೆ ಪ್ರಾಸೆಸಿಂಗ್ ಅಲ್ಲಿ ಬರ್ತವೆ. ಎಸ್, ಎಕ್ಸಾಂಪಲ್ ಲೈಕ್ ಪ್ಯಾಕೇಜಿಂಗ್, ರೈಟ್. ಸೊ ನೆಕ್ಸ್ಟ್ ಇದನ್ನೇ ನಾವು ಔಟ್ಪುಟ್ ಅಂತ ಕೊಡ್ತೀವಿ. ಸೊ ವಾಟ್ ಈಸ್ ದ ಔಟ್ಪುಟ್? ಎಂಡ್ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ ಐರನ್ ಅಂಡ್ ಸ್ಟೀಲ್ ಪ್ಲಾಂಟ್ ಇದ್ರೆ ಐರನ್ ರಿಲೇಟೆಡ್ ದೊಡ್ಡ ರಿಫೈನ್ ಮಾಡಿರುವಂತಹ ಔಟ್ಪುಟ್ ಸಿಗುತ್ತೆ. ಅದೇ ರೀತಿ ನೀವು ಪೊಟ್ಯಾಟೊ ಕೊಟ್ರೆ ಲೇಸ್ ಈಸ್ ಅವರ್ ಔಟ್ಪುಟ್,
ರೈಟ್. ಸೊ ಔಟ್ಪುಟ್ ನಾವು ಮ್ಯಾನ್ಯುಫ್ಯಾಕ್ಚರ್ಡ್ ಪ್ರಾಡಕ್ಟ್ ಅನ್ನ ಔಟ್ಪುಟ್ ಆಗಿ ಪಡಿತೀವಿ. ರೈಟ್. isn't it a system? we are giving some input, ಅದೇ ಇನ್ಪುಟ್ಗಳ ಬೇಸ್ ಮೇಲೆ ಪ್ರಾಸೆಸಿಂಗ್ ಆಗ್ತಿದೆ, ನಮಗೆ ಔಟ್ಪುಟ್ ಅನ್ನ ಕೊಡ್ತಿದೆ. ಅದಕ್ಕೆ ನಾವು ಇಂಡಸ್ಟ್ರಿಯಲ್ ಸಿಸ್ಟಮ್ ಅಂತ ಕರಿತೀವಿ. ರೈಟ್. ಒಂದಷ್ಟು ನಾವು ಇಂಡಸ್ಟ್ರಿಯಲ್ ರೀಜನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಜಗತ್ನಲ್ಲಿರುವಂತಹ ಮೇಜರ್ ಇಂಡಸ್ಟ್ರಿಯಲ್ ರೀಜನ್ಸ್, ನಾವು ಮೇಜರ್ ಇಂಡಸ್ಟ್ರಿಯಲ್ ರೀಜನ್ಸ್ ಅನ್ನೋದ್ರ ಹಿಂದೆ ನಾವು ಲೊಕೇಶನ್ ಅನ್ನ ಡಿಸೈಡ್ ಮಾಡುವಂತಹ ಫ್ಯಾಕ್ಟರ್ಸ್ ಯಾವುವು ಅನ್ನೋದು ನಮಗೆ ಬ್ಯಾಕ್ ಆಫ್ ದ ಮೈಂಡ್ ಇರಬೇಕು. ರೈಟ್. ಬಿಕಾಸ್ ಅದರಿಂದ ನಮಗೆ ಮುಂದಿಂದೆಲ್ಲ ಈಸಿ ಆಗುತ್ತೆ. ಬಿಕಾಸ್ ಅದೇ ಕೋರ್, ಅದೇ ನಮಗೆ ಬೇಸ್. ಆ ಬೇಸ್ ಮೇಲೆ ಯಾವ ಇಂಡಸ್ಟ್ರಿ ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದು ಡಿಸೈಡ್ ಆಗ್ತಿರುತ್ತೆ. ರೈಟ್. ಸೊ ಜಗತ್ನಲ್ಲಿ ನೋಡ್ತಾ ಹೋದ್ರೆ, ಎಸ್, ವರ್ಲ್ಡ್ ಅಲ್ಲಿ ನಾವು ಒಂದಷ್ಟು ಇಂಡಸ್ಟ್ರಿಯಲ್ ರೀಜನ್ಸ್ ಅನ್ನ ನೋಡ್ತಾ ಹೋದ್ರೆ ಅಮೆರಿಕಾದ ಈಸ್ಟರ್ನ್ ಮತ್ತೆ ನಾರ್ದರ್ನ್ ಪಾರ್ಟ್ ಅಲ್ಲಿ ನಮಗೆ ನೋಡೋಕ್ ಸಿಗ್ತವೆ. ರೈಟ್. ಅದೇ ರೀತಿ ಯುರೋಪ್ ಅಲ್ಲಿ ವೆಸ್ಟ್ ಮತ್ತೆ ಸೆಂಟ್ರಲ್ ಪಾರ್ಟ್ ಅಲ್ಲಿ ನೋಡೋಕ್ ಸಿಗ್ತವೆ, ಈಸ್ಟರ್ನ್ ಪಾರ್ಟ್ ಅಲ್ಲಿ. ಅದೇ ರೀತಿ ಏಷ್ಯಾದ ಈಸ್ಟರ್ನ್ ಪಾರ್ಟ್ ಅಲ್ಲಿ ಮೇಜರ್ ಇಲ್ಲ ಅಷ್ಟೇ ಸಿಗ್ತಾವ? ನೋ, ಎಲ್ಲಾ ಕಡೆ ಅಲ್ಲಲ್ಲಿ ಸ್ಮಾಲ್ ಸ್ಮಾಲ್ ಕ್ವಾಂಟಿಟಿ ಒಳಗೆ ಸಿಗ್ತವೆ. ವಿ ಆರ್ ಕನ್ಸಿಡರಿಂಗ್ ಮೇಜರ್. ರೈಟ್. ಸೊ ಇಂಡಿಯಾ, ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮ್. ರೈಟ್. ಸೊ ಇಂಡಸ್ಟ್ರಿಯಲ್ ರೀಜನ್ಸ್ ಇನ್ ಇಂಡಿಯಾ ಅಂತ ಕನ್ಸಿಡರ್ ಮಾಡಿದ್ರೆ ಮುಂಬೈ ಪುಣೆ ಕ್ಲಸ್ಟರ್ ಮಹಾರಾಷ್ಟ್ರದಲ್ಲಿ. ಸಪೋಸ್ ದಿಸ್ ಇಸ್ ಕನ್ಸಿಡರ್, ದಿಸ್ ಇಸ್ ದಿ ಸದರ್ನ್ ಪಾರ್ಟ್ ಆಫ್ ದಿ ಇಂಡಿಯಾ. ಸೊ ಈ ಪಾರ್ಟ್ ಅಲ್ಲಿ ನಮಗೆ ಈ ಪಾರ್ಟ್ ಅಲ್ಲಿ ಸೊ ಒಂದು ಕ್ಲಸ್ಟರ್, ಈ ತರ ಕ್ಲಸ್ಟರ್ ಮಾಡಿರ್ತಾರೆ. ಸೊ ಮುಂಬೈ ಮತ್ತು ಪುಣೆ ಕ್ಲಸ್ಟರ್. ಅದೇ ರೀತಿ ಇದ್ರ ಬಗ್ಗೆ ಒಂದಷ್ಟು ನೋಡೋದಾದ್ರೆ, ಮುಂಬೈ ಈ ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲಿ ನಮಗೆ ಲೆಟ್ ಸಿ ಎವ್ರಿಥಿಂಗ್, ದೆನ್ ವಿಲ್ ಸಿ ಒನ್ ಬೈ ಒನ್. ಫಸ್ಟ್ ಥಿಂಗ್ ವಾಸ್ ಮುಂಬೈ ಪುಣೆ ಕ್ಲಸ್ಟರ್. ಸೆಕೆಂಡ್ ಥಿಂಗ್ ವಾಸ್ ಬೆಂಗಳೂರು ತಮಿಳುನಾಡು ಕ್ಲಸ್ಟರ್. ರೈಟ್. ಈ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲಿ ಬರುತ್ತೆ. ರೈಟ್. ಅದೇ ರೀತಿ ಹೂಗ್ಲಿ ರೀಜನ್, ಹೂಗ್ಲಿ ಈ ಪರ್ಟಿಕ್ಯುಲರ್ ಈಸ್ಟರ್ನ್ ಭಾಗದಲ್ಲಿ ಹೂಗ್ಲಿ ರೀಜನ್. ಅದೇ ರೀತಿ ಅಹಮದಾಬಾದ್ ಅಂಡ್ ಬರೋಡಾ ರೀಜನ್ ಈ ಭಾಗದಲ್ಲಿ, ಗುಜರಾತ್ ಭಾಗದಲ್ಲಿ. ರೈಟ್. ಛೋಟಾ ನಾಗ್ಪುರ್ ಇಂಡಸ್ಟ್ರಿಯಲ್ ಬೆಲ್ಟ್ ಈಸ್ಟರ್ನ್ ಈ ಪಾರ್ಟ್ ಅಲ್ಲಿ. ರೈಟ್. ವಿಶಾಖಪಟ್ಟಣಂ ಗುಂಟೂರು ಈ ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲಿ. ರೈಟ್. ಅದೇ ರೀತಿ ಗುರ್ಗಾಂವ್ ಡೆಲ್ಲಿ ಮೀರತ್ ನಾರ್ತ್ ಪಾರ್ಟ್ ಅಲ್ಲಿನೂ ಬರುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದಿ ಮೇಜರ್ ಕ್ಲಸ್ಟರ್ಸ್. ಇವೇ ಯಾವ ಕ್ಲಸ್ಟರ್ಸ್ ಇದಾವೆ ಒನ್ ಬೈ ಒನ್ ನೋಡ್ತಾ ಹೋದ್ರೆ, ದಿಸ್ ವಾಸ್ ಮಹಾರಾಷ್ಟ್ರದಲ್ಲಿ ನಮಗೆ ಮುಂಬೈ ಮತ್ತು ಪುಣೆ ಕ್ಲಸ್ಟರ್ ಅಂತ ಇದು ನೋಡಿದ್ವಿ. ಸೊ ಮುಂಬೈ ಮತ್ತು ಪುಣೆ ಕ್ಲಸ್ಟರ್ ಅಲ್ಲಿ ಮುಂಬೈ ಮತ್ತು ಪುಣೆ ಕ್ಲಸ್ಟರ್ ಅಲ್ಲಿ ನಮ್ಗೆ ಏನೇನ್ ರಿಕ್ವೈರ್ಮೆಂಟ್ಸ್ ಇತ್ತು, ಎಸ್ ಯಾಕೆ ಇಲ್ಲಿ ಇದು ಇತ್ತು ಅಂತಂದ್ರೆ, ಫಸ್ಟ್ ಥಿಂಗ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ಲಿಕ್ಕೆ ನಮ್ಗೆ ಇಲ್ಲಿ ಕೋಸ್ಟ್ ಇದೆ. ಸೊ ದಟ್ ನಮ್ಗೆ ವಾಟರ್ ಇಂದ ನಾವು ಈಸಿಯಾಗಿ ಸಾಗರ ಮಾರ್ಗಗಳ ಮೂಲಕ ಹೊರಗಡೆ ಕಳಿಸ್ಬೋದು. ನಾವಿಲ್ಲಿ ಮೇಜರ್ಲಿ ನಾವು ನೋಡ್ತೀವಿ ಕಾಟನ್ ರಿಲೇಟೆಡ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಅನ್ನ. ಯಾಕೆ ಅಂತ ನೋಡಿದ್ರೆ, ನಾವು ಕಾಟನ್ ಅಗೇನ್ ಅಗ್ರೋ ಬೇಸ್ಡ್ ಇಂಡಸ್ಟ್ರಿ ಅದನ್ನ ಕನ್ಸಿಡರ್ ಮಾಡಿದ್ರೆ ನಮ್ಗೆ ಈ ಭಾಗದಲ್ಲಿ ಬ್ಲ್ಯಾಕ್ ಸಾಯಿಲ್ ಜಾಸ್ತಿ ಇರುತ್ತೆ. ಸೊ ಬ್ಲ್ಯಾಕ್ ಸಾಯಿಲ್ ಫಾರ್ ವೈಟ್ ಕಾಟನ್. ರೈಟ್. ಸೊ ಅದರ್ ರಿಲೇಟೆಡ್ ಇಂಡಸ್ಟ್ರೀಸ್ ಇಲ್ಲೇ ಲೊಕೇಟ್ ಆಗಿದ್ದಾವೆ. ಸೊ ಕ್ಲಸ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಒಂದು ಪರ್ಟಿಕ್ಯುಲರ್ ರೇಂಜ್ ಆಫ್ ಏರಿಯಾವನ್ನ ಕವರ್ ಮಾಡ್ತಿರ್ತೀವಿ. ರೈಟ್. ಸೊ ಅದೇ ರೀತಿ ಮಿನರಲ್ಸ್ಗಳು ಸಿಗ್ತವೆ. ಸೊ ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್ ಕೂಡ ಲೊಕೇಟ್ ಆಗಿದ್ದಾವೆ. ರೈಟ್. ಸೊ ಅಗೇನ್ ಅವೇ ಯಾವ ಫ್ಯಾಕ್ಟರ್ಸ್ ಇಂಡಸ್ಟ್ರಿಯನ್ನ ಅಫೆಕ್ಟ್ ಮಾಡ್ತವೆ, ಇಂಡಸ್ಟ್ರಿ ಲೊಕೇಶನ್ ಅನ್ನ ಅಫೆಕ್ಟ್ ಮಾಡ್ತಿದ್ದಾವೆ, ಅದಕ್ಕೆ ಫೇವರೇಬಲ್ ಆಗುವಂತಹ ಫ್ಯಾಕ್ಟರ್ಸ್ ಇಲ್ಲಿದ್ದಾವೆ. ರೈಟ್. ಸೊ ಈ ರೀಜನ್ ಕರ್ನಾಟಕ ತಮಿಳುನಾಡು ಅಂತ ಕನ್ಸಿಡರ್ ಮಾಡಿದ್ರೆ ನಮ್ದು IT ಬಹಳ ಫೇಮಸ್ ಇಲ್ಲಿ, ಬೆಂಗಳೂರನ್ನ ಸೇರ್ಕೊಂಡು ಈ ಭಾಗದಲ್ಲಿ IT ರಿಲೇಟೆಡ್ ಇಂಡಸ್ಟ್ರೀಸ್. ರೈಟ್. ಸೊ ಅದಕ್ಕೆ ಬೇಕಾಗುವಂತಹ ಸ್ಕಿಲ್ಡ್ ಮ್ಯಾನ್ ಪವರ್ ನಮ್ಗೆ ಈ ಭಾಗದಲ್ಲಿ ಸಿಗುತ್ತೆ. ರೈಟ್. ಇನ್ನೆಲ್ಲೋ ಹೋಗ್ಬಿಟ್ಟು ಅದ್ರ ರಿಲೇಟೆಡ್ ಇಲ್ಲಿ ಲೇಬರ್ ಅನ್ನ ತರೋದು ಡಿಫಿಕಲ್ಟ್. ಇಲ್ಲಿ ಯಾವುದು ನ್ಯಾಚುರಲ್ ರಿಸೋರ್ಸ್ ಸಿಗ್ತಾ ಇದೆ, ಸ್ಕಿಲ್ಡ್
ಮ್ಯಾನ್ ಇಸ್ ಅ ನ್ಯಾಚುರಲ್ ರಿಸೋರ್ಸ್, ರೈಟ್? ಆ ರಿಸೋರ್ಸ್ ಅನ್ನ ಯೂಸ್ ಮಾಡಿಕೊಂಡು ಈ ಇಂಡಸ್ಟ್ರೀಸ್ ಲೊಕೇಟ್ ಆಗಿದ್ದಾವೆ, ರೈಟ್? ಸೊ ಅದೇ ರೀತಿ ಯಾ ಅಹಮದಾಬಾದ್ ಮತ್ತು ಬರೋಡಾ ಅಂತ ಕನ್ಸಿಡರ್ ಮಾಡಿದ್ರೆ ಈ ಕ್ಲಸ್ಟರ್ ಅಲ್ಲಿ ಅಗೇನ್ ನಮಗೆ ಅಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಸಿಗ್ತವೆ, ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್ ಸಿಗ್ತವೆ, ಬಿಕಾಸ್ ಈ ಏರಿಯಾ ನಮಗೆ ಅದನ್ನ ಪೂರೈಕೆ ಮಾಡ್ತಿರುತ್ತೆ. ಮತ್ತೆ ಈ ಮಹಾರಾಷ್ಟ್ರ, ಗುಜರಾತ್ ಇವೆರಡು ನಮಗೆ ಡೆನ್ಸ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅದರಲ್ಲೂ ಸ್ಕಿಲ್ಡ್ ಪಾಪ್ಯುಲೇಷನ್, ಸ್ಕಿಲ್ಡ್ ಲೇಬರ್ ನಮಗೆ ಜಾಸ್ತಿ ಸಿಗ್ತಾರೆ. ಸೊ ಆ ರಿಲೇಟೆಡ್ ಏನು ರಾ ಮಟೀರಿಯಲ್ಸ್ ಅನ್ನ, ಆ ಇನ್ಪುಟ್ಗಳನ್ನ ಉಪಯೋಗ ಮಾಡಿಕೊಂಡು ಯಾವ್ಯಾವ ಇಂಡಸ್ಟ್ರೀಸ್ ಇರಬಹುದು ಅವು ನಮಗೆ ಈ ಭಾಗದಲ್ಲಿ ನೋಡೋಕೆ ಸಿಗ್ತವೆ, ರೈಟ್? ಸೊ ಅದೇ ರೀತಿ ಹೂಗ್ಲಿ ಬೆಲ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಸ್ಪೆಸಿಫಿಕಲಿ ನಾವು ಅಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಅನ್ನ ನೋಡ್ತೀವಿ. ಛೋಟಾ ನಾಗ್ಪುರ್ ರೀಜನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನಾವು ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್ ಅನ್ನ ನೋಡ್ತೀವಿ, ನಮಗೆ ಐರನ್ ರಿಲೇಟೆಡ್ ಆಗಿರುವಂತಹ ಇಂಡಸ್ಟ್ರೀಸ್ ಆಗಿರ್ಬೋದು. ಎಸ್, ಸೊ ಬಹಳಷ್ಟು ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್ ನಮಗೆ ಈ ಭಾಗದಲ್ಲಿ ನೋಡೋಕೆ ಸಿಗುತ್ತೆ, ರೈಟ್? ಸೊ ದಿಸ್ ವಾಸ್ ವಿಶಾಖಪಟ್ಟಣ, ಗುಂಟೂರು. ಅಗೇನ್ ಅದರ್ ರಿಲೇಟೆಡ್ ಆಗಿರುವಂತಹ ರಾ ಮಟೀರಿಯಲ್ಸ್ ನಮಗೆ ಈ ಭಾಗದಲ್ಲಿ ಅಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಆಗಿರ್ಬೋದು, ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್, ರೈಟ್? ಸೊ ಈ ಭಾಗದಲ್ಲಿ ನಮಗೆ ನೋಡೋಕೆ ಸಿಗುತ್ತೆ. ಅಗೇನ್ ಈ ಭಾಗವನ್ನ ಕನ್ಸಿಡರ್ ಮಾಡಿದ್ರೆ ಸ್ಕಿಲ್ಡ್ ಮ್ಯಾನ್ ಪವರ್ ನಮಗೆ ಇಲ್ಲಿನೂ ಸಿಗ್ತಿರುತ್ತೆ. ಸೊ ಸ್ಕಿಲ್ ಬೇಸ್ಡ್ ಏನೇನು ಇಂಡಸ್ಟ್ರೀಸ್ ಇರಬಹುದು ಅವೆಲ್ಲವೂ ಇಲ್ಲಿ ಲೊಕೇಟ್ ಆಗಿರ್ತವೆ, ಆಸ್ ಸಿಮಿಲರ್ ಟು ಬೆಂಗಳೂರು ತಮಿಳುನಾಡು ಕ್ಲಸ್ಟರ್, ರೈಟ್? ಸೊ ಅಂದ್ರೆ ನಮಗೆ ಬೇಕಾಗುವಂತಹ ಇನ್ಪುಟ್ ಎಲ್ಲೆಲ್ಲಿ ಸಪ್ಲೈ ಆಗ್ತಿದಾವೆ ಆ ಒಂದು ಪರ್ಟಿಕ್ಯುಲರ್ ರೀಜನ್ ಅನ್ನ, ಆ ಕ್ಲಸ್ಟರ್ ಅಲ್ಲಿ ನಾವೇನ್ ಮಾಡ್ತಿದೀವಿ, ಇಂಡಸ್ಟ್ರೀಸ್ ಅನ್ನ ಲೊಕೇಟ್ ಮಾಡ್ತಿದೀವಿ, ರೈಟ್? ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಕ್ಲಸ್ಟರ್ಸ್, ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಇನ್ ಇಂಡಿಯಾ, ರೈಟ್? ಸೊ ದಿಸ್ ಇಸ್ ಹೌ ಇದಿದೆ. ಯಾ, ಒಂದಷ್ಟು ನಾವು ಮೇಜರ್ ಇಂಡಸ್ಟ್ರೀಸ್ ಅಂತ ಕನ್ಸಿಡರ್ ಮಾಡಿದ್ರೆ ಮೊದಲೇ ನೋಡಿರೋ ಹಾಗೆ ನಾವು ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಅನ್ನ ನೋಡ್ತೀವಿ, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್, ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ industry, because this is emerging industry, so that we'll focus on this as well. ಸೊ ವರ್ಲ್ಡ್ ಮೇಜರ್ ಇಂಡಸ್ಟ್ರೀಸ್ ಅಲ್ಲಿ ನಮಗೆ ಐರನ್ ಮತ್ತೆ ಟೆಕ್ಸ್ಟೈಲ್ ಬಹಳ ಮೇಜರ್ ರೋಲ್ ಪ್ಲೇ ಮಾಡುತ್ತೆ, ರೈಟ್? ಸೊ ಇದ್ರ ಬಗ್ಗೆ ಒಂದಷ್ಟನ್ನು ನಾವು ನೋಡ್ತೀವಿ. First thing was iron and steel based industries. Let's think before going to chapter. ಏನಂದ್ರೆ just assume ಮಾಡ್ರಿ, just ಯೋಚನೆ ಮಾಡಿ, based on those factors which are affecting the industrial location. ನಮಗೆ ಐರನ್ ಬೇಸ್ಡ್ ಇಂಡಸ್ಟ್ರಿ ಮಾಡಬೇಕು ಅಂತಂದ್ರೆ ನಮಗೆ ರಾ ಮಟೀರಿಯಲ್ ಏನಾಗಿರ್ಬೇಕು? ಒಬ್ವಿಯಸ್ಲಿ ಐರನ್ ಓರ್, ರೈಟ್? ಐರನ್ ಓರ್ ಆಗಿರ್ಬೇಕು. ಇದನ್ನ ಮಾಡ್ಲಿಕ್ಕೆ ನಮಗೆ ಎನಾರ್ಮಸ್ ಅಮೌಂಟ್ ಅಲ್ಲಿ ನಮಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಇರಬೇಕು, ರೈಟ್? ಸೊ ಪವರ್ ಕ್ವಾಂಟಿಟಿ ಏನಿರಬೇಕು? ಜಾಸ್ತಿ ಇರಬೇಕು. ಲೇಬರ್ ಫೋರ್ಸ್ ಬೇಕು ವರ್ಕ್ ಮಾಡ್ಲಿಕ್ಕೆ, ಸ್ಕಿಲ್ಡ್ ಆಗಿರುವಂತಹ, ಸೆಮಿ ಸ್ಕಿಲ್ಡ್ ಇರುವಂತಹ ಲೇಬರ್ ಫೋರ್ಸ್ ಬೇಕು, ರೈಟ್? ಸೊ ಅದೇ ರೀತಿ ನಮಗೆ ವಾಟರ್ ಅವೈಲಬಿಲಿಟಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟರ್ ಅವೈಲಬಿಲಿಟಿ, ನೀರಿನ ಪೂರೈಕೆ ಏನು ಆಪ್ಟಿಮಮ್ ಲೆವೆಲ್ ಅಲ್ಲಿ ಆಗ್ತಿರ್ಬೇಕು, ರೈಟ್? ಅಂಡ್ ರೆಸ್ಟ್ ಆಫ್ ದ ಥಿಂಗ್ಸ್, ಇನ್ವೆಸ್ಟ್ಮೆಂಟ್, ಅದರ್ ಥಿಂಗ್ಸ್ ಆಲ್ಸೋ ಮ್ಯಾಟರ್ಸ್. ಬಟ್ ಈ ಇಷ್ಟು ಫ್ಯಾಕ್ಟರ್ಸ್ ಮೇಜರ್ ಆಗಿ ಫೋಕಸ್ ಮಾಡ್ತೀವಿ. ಐರನ್ ಓರ್ ಅಂತ ಕನ್ಸಿಡರ್ ಮಾಡಿದ್ರೆ ನೇಚರ್ ಅಲ್ಲಿ ನ್ಯಾಚುರಲ್ ಆಗಿ ಸಿಗುವಂತಹ ಮಣ್ಣು ಈ ರೀತಿ ವಸ್ತು ಸಂಯುಕ್ತ ರೂಪದಲ್ಲಿ ಓರ್ ಫಾರ್ಮ್ ಅಲ್ಲಿ ಮೀನ್ಸ್ ಅದು ರಿಫೈನ್ಡ್ ಆಗಿರುವಂತಹ ಐರನ್ ಇಲ್ಲ, ಅದರ ಜೊತೆಗೆ ಅನ್ವಾಂಟೆಡ್ ಮಟೀರಿಯಲ್ಸ್ ಕೂಡ ಇದಾವೆ, ರೈಟ್? ಸೊ ಈಗ ನಾವು ಇದನ್ನ ಓರ್ ಅನ್ನ ತಗೊಂಡ್ಬಿಟ್ಟು, ರೈಟ್, ಐರನ್ ಓರ್ ಇಂದ ನಾವು ಇದನ್ನ ಪ್ರಾಸೆಸ್ ಮಾಡಿಬಿಟ್ಟು ನಾವು ಇದನ್ನ ಏನ್ ಮಾಡ್ಬೇಕಿದೆ? ರಿಫೈನ್ಡ್ ಐರನ್ ರಿಲೇಟೆಡ್ ಅಥವಾ ಐರನ್ ಸ್ಟೀಲ್ ರಿಲೇಟೆಡ್ ನಾವು ವಸ್ತುಗಳನ್ನ ಉತ್ಪಾದನೆ ಮಾಡಬೇಕಿದೆ. ಸೊ ಈಗ ನಾನು ಇಂಡಸ್ಟ್ರಿ ಲೊಕೇಟ್ ಮಾಡಬೇಕು, ರೈಟ್? ಸೊ ನಾನು ಇಂಡಸ್ಟ್ರಿ ಲೊಕೇಟ್ ಮಾಡ್ಬೇಕಂದ್ರೆ ಅದನ್ನ ಮಾರ್ಕೆಟಿಂಗ್ ಮಾಡೋದು ಇಂಪಾರ್ಟೆಂಟ್. ಅದರ ಒರಿಜಿನ್ ಎಲ್ಲಿ ರಾ ಮಟೀರಿಯಲ್ಸ್ ಇವೆಲ್ಲ ಸಿಗ್ತಿದಾವೆ, ಇನ್ಪುಟ್ ಎಲ್ಲೆಲ್ಲಿ ಸಿಗ್ತಿದಾವೆ, ಇವು ಇಂಪಾರ್ಟೆಂಟ್. ಸೊ ಇಂಡಸ್ಟ್ರೀಸ್ ಅನ್ನ ನಾನು ಲೊಕೇಟ್ ಮಾಡಬೇಕು ಅಂದ್ರೆ ವೇರ್ ಐ ಕ್ಯಾನ್ ಲೊಕೇಟ್?
ನಿಯರ್ ಟು ದಿ ರಾ ಮಟೀರಿಯಲ್ಸ್, ನಿಯರ್ ಟು ದಿ ಇನ್ಪುಟ್, ಆರ್ ನಿಯರ್ ಟು ದಿ ಔಟ್ಪುಟ್, ಆರ್ ಇನ್ ಬಿಟ್ವೀನ್. ಇವೇ ಅಲ್ವಾ ಪಾಸಿಬಿಲಿಟೀಸ್? ಅಥವಾ ಇನ್ನೆಲ್ಲೋ ಬೇಸ್ಡ್ ಆನ್ ದಿ ನಮ್ಗೆ ಯಾವ್ಯಾವ ಫುಲ್ಫಿಲ್ ಆಗ್ತಿದ್ದಾವೆ, ಯಾವ್ಯಾವ ಇನ್ಪುಟ್ಸ್ ಎಷ್ಟು ಪ್ರಮಾಣದಲ್ಲಿ ಯಾವ ರೀತಿ ಪ್ರೊವೈಡ್ ಆಗ್ತಿದ್ದಾವೆ ಅನ್ನೋದ್ರ ಬೇಸ್ ಮೇಲೆ ಡಿಸೈಡ್ ಆಗುತ್ತೆ. ಬಟ್ ನಮ್ದು ಒಬ್ವಿಯಸ್ಲಿ 3 ಪೊಸಿಷನ್, 3 ಲೊಕೇಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒನ್ ಈಸ್ ನಿಯರ್ ಟು ದಿ ಇನ್ಪುಟ್, ಅನದರ್ ಒನ್ ಈಸ್ ನಿಯರ್ ಟು ದಿ ಔಟ್ಪುಟ್. ನಾನು ಈ ಫ್ಯಾಕ್ಟ್ರಿನ ಇಲ್ಲೇ ಕಟ್ಟಬಹುದು, ಅಥವಾ ಇಲ್ಲಿ ಕಟ್ಟಬಹುದು, ಅಥವಾ ಇವೆರಡರ ಮಧ್ಯದಲ್ಲಿ ಕಟ್ಟಬಹುದು. ಇಸಂಟ್ ಇಟ್? ಎಸ್. ಸೊ ಓರ್ ಫಾರ್ಮಲ್ ಇದೆ ಅಂದ್ರೆ ಇದರಲ್ಲಿ ನಮಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ಹೆವಿ ಆದಂತಹ ವಸ್ತು ಇದೆ. ಮೀನ್ಸ್ ಐರನ್ ಮಾತ್ರ ಇಲ್ಲ, ಐರನ್ ಇಸ್ ಇಟ್ ಸೆಲ್ಫ್ ಇಸ್ ವೆರಿ ಹೆವಿ. ಅದರ ಜೊತೆಗೆ ಅನ್ವಾಂಟೆಡ್ ಮಟೀರಿಯಲ್ಸ್ ಕೂಡ ಇದಾವೆ, ರೈಟ್? ಸೊ ನಾನೇನಾದ್ರೂ ನಿಯರ್ ಟು ಔಟ್ಪುಟ್ ಮಾಡಿದ್ರೆ, ಮಾರ್ಕೆಟ್ ಹತ್ರ ಮಾಡಿದ್ನೆ ಅಂತಂದ್ರೆ, ಸೊ ಇದನ್ನ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ನನಗೆ ಜಾಸ್ತಿ ಖರ್ಚಾಗುತ್ತೆ, ರೈಟ್? ಸೊ ಸ್ಟಾರ್ಟಿಂಗ್ ಅಲ್ಲಿ ಯಾವುದನ್ನ ಮೇಜರ್ ಆಗಿ ಕನ್ಸಿಡರ್ ಮಾಡ್ತೀವಿ? ಕಾಸ್ಟ್ ಅನ್ನ ನಾವು ಸೇವ್ ಮಾಡಬೇಕಿದೆ, ಪ್ರಾಫಿಟ್ ಅನ್ನ ಮ್ಯಾಕ್ಸಿಮೈಸ್ ಮಾಡಬೇಕಿದೆ. ಸೊ ಅದಕ್ಕಾಗಿ ನಾ ಕಟ್ಟುವಂತಹ ಇಂಡಸ್ಟ್ರೀಸ್ ಮೇಜರ್ಲಿ ಮೋಸ್ಟ್ ಆಫ್ ದ ಕೇಸಸ್ ಹೆಂಗಿದೆ, ಹೆವಿ, ಈ ತರ ಹೆವಿ ಇರುವಂತಹ ರಾ ಮಟೀರಿಯಲ್ ಇದ್ರೆ, ಉಳಿದಿರುವಂತಹ ಇನ್ಪುಟ್ಸ್ ಕೂಡ ಸಪ್ಲೈ ಆಗ್ತಿದ್ರೆ, ಅದನ್ನ ನಾವು ನಿಯರ್ ಟು ಇನ್ಪುಟ್ ಬಿಲ್ಡ್ ಮಾಡ್ತೀವಿ, ರೈಟ್? ಸೊ ಇದನ್ನ ಕನ್ಸಿಡರ್ ಮಾಡಿ ನಾವು ಇದು ಬೇಸಿಕ್. ದೆನ್ ವಿಲ್ ಸಿ ಒನ್ ಬೈ ಒನ್ ಅಗೇನ್. ಇದೇ ಬೇಸ್ ಮೇಲೆ ನಮ್ದು ಮುಂದೆ ಕಂಟಿನ್ಯೂ ಆಗುತ್ತೆ. ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಅಂತ ನೋಡಿದ್ರೆ, ಇವತ್ತು ಪ್ರತಿ ಒಂದು ವಸ್ತು ಬಿಲ್ಡಿಂಗ್ ಇಂದ ಕಟ್ಟೋದ್ರಿಂದ ಹಿಡಿದು ಟ್ರಾನ್ಸ್ಪೋರ್ಟೇಷನ್, ದೊಡ್ಡ ದೊಡ್ಡ ವೆಹಿಕಲ್ ಎಲ್ಲದಕ್ಕೂ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಬ್ಯಾಕ್ ಬೋನ್ ಆಗಿ ವರ್ಕ್ ಮಾಡುತ್ತೆ. ಸೊ ದಟ್ ದಿಸ್ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್? ಯಾಕಂದ್ರೆ ಎಲ್ಲ ಉಳಿದಿರುವಂತಹ ಇಂಡಸ್ಟ್ರೀಸ್ಗೆ ಇದೇ ಬೇಸ್, ಇದೇ ಬ್ಯಾಕ್ ಬೋನ್. ಅದಕ್ಕಾಗಿ ದಿಸ್ ಇಂಡಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಯಾವುದು ಏನೇನು ಇರಬೇಕು ಅನ್ನೋದನ್ನ ಇದೇ ಬೇಸ್ ಮೇಲೆ ಬರ್ದಿರೋದು. ವಿ ಕ್ಯಾನ್ ಗೋ ಥ್ರೂ ಇಟ್ ಒನ್ಸ್. ಅಗೇನ್ ಇನ್ಪುಟ್ ಏನೇನು ಬೇಕು ಅಂತ ನೋಡಿದ್ರೆ, ಐರನ್ ಓರ್ ಇರಬೇಕು, ಕೋಲ್ ಇರಬೇಕು, ಲೈಮ್ ಸ್ಟೋನ್ ಇರಬೇಕು, ಅದರ್ ಇನ್ಪುಟ್ಸ್ ಲೈಕ್ ಲೇಬರ್, ಕ್ಯಾಪಿಟಲ್, ಇನ್ಫ್ರಾಸ್ಟ್ರಕ್ಚರ್ ಎಕ್ಸೆಟ್ರಾ. ಇವೆಲ್ಲವೂ ನಮಗೆ ಮೇಜರ್ ಆಗಿ ಬೇಕಾಗ್ತವೆ. ಇದರ ಜೊತೆಗೆ ಒಂದಷ್ಟು ಫೀಚರ್ಸ್ ಅನ್ನ, ಏನಿದ್ರ ಫೀಚರ್ಸ್ ಅಂತ ನೋಡ್ತಾ ಹೋದ್ರೆ, ಟಫ್ ಇರುವಂತಹ ಮಟೀರಿಯಲ್ ಇದು, ಟಫ್ ಹಾರ್ಡ್ ಇರುತ್ತೆ, ರೈಟ್? ಸೊ ಇವುಗಳನ್ನ ಕಟ್ ಮಾಡಿ ಈಸಿಯಾಗಿ ಶೇಪ್, ಬೇರೆ ಬೇರೆ ಶೇಪ್ಗಳನ್ನ ಕೊಡ್ಬೋದು, ಹಾಳಿ ತರ ಮಾಡ್ಬೋದು, ವೈರ್ ಮಾಡ್ಬೋದು, ದೊಡ್ಡ ದೊಡ್ಡ ಇಕ್ವಿಪ್ಮೆಂಟ್ಗಳನ್ನ ಮಾಡಲಿಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಅಲ್ಯೂಮಿನಿಯಂ, ನಿಕ್ಕಲ್, ಕಾಪರ್ ಈ ರೀತಿ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ಎಲಾಯ್ಗಳನ್ನ ಮಾಡಬಹುದು. ದಟ್ ಇಸ್ ವೈ ದಿಸ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ವರ್ಸಟೈಲ್ ಆಗಿರುವಂತಹ ಒಂದು ಮಟೀರಿಯಲ್ ಆಗಿದೆ, ರೈಟ್? ಸೊ ಬಟ್ ಅವರ್ ಫೋಕಸ್ ಇಸ್ ಮೇಜರ್ಲಿ ಆನ್ ಇಂಡಸ್ಟ್ರೀಸ್. ಯಾವಾಗ ಈ ಇಂಡಸ್ಟ್ರಿ, ಸ್ಟೀಲ್ ಅಂಡ್ ಇಂಡಸ್ಟ್ರಿ, ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಲೊಕೇಟ್ ಆಯ್ತು ಅಂತ ನೋಡ್ತಾ ಹೋದ್ರೆ, ನೋಡಿ 1800 ಇಸ್ವಿ ಒಳಗೆ ಸ್ಟಾರ್ಟ್ ಆಗಿರೋದು, ರೈಟ್? ಸೊ ಲೊಕೇಟ್ ಮಾಡಲಿಕ್ಕೆ ಸೇಮ್ ರಾ ಮಟೀರಿಯಲ್ಸ್ ಅವಶ್ಯಕತೆ ಇತ್ತು. ಅಗೇನ್ ಅದು ಯಾವ ರೀತಿ ಬೆಳೆದು ಬಂತು ಅಂತ ನೋಡ್ತಾ ಹೋದ್ರೆ, ಆಬ್ವಿಯಸ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ಇರುವಾಗ, ನಿಸೆಂಟ್ ಸ್ಟೇಜ್ ಅಲ್ಲಿ, ಬಡಿಂಗ್ ಸ್ಟೇಜ್ ಅಲ್ಲಿ ನಮಗೆ ಪ್ರಾಪರ್ ಆಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಅನ್ನ ಪೂರೈಕೆ ಮಾಡ್ಲಿಕ್ಕೆ ಆಗ್ತಿರಲ್ಲ, ರೈಟ್? ಸೊ ಮ್ಯಾನ್ ಪವರ್ ಅನ್ನ ಜಾಸ್ತಿ ಯೂಸ್ ಮಾಡ್ತಿದ್ವಿ. ಪವರ್ಗಾಗಿ ನಾವು ವಾಟರ್ ಫಾಲ್ಸ್ ಗಳನ್ನ, ರಿವರ್ ಮೇಲೆ ಡಿಪೆಂಡ್ ಆಗಿರುವಂತದ್ದು, ರೈಟ್? ಸೊ ದೀಸ್ ಆರ್ ದಿ ಸಮಥಿಂಗ್. ಅದಾದ್ಮೇಲೆ ನಾವು 1850ರಿಂದ 1900ರವರೆಗಿನ ಟೈಮ್ ಅಲ್ಲಿ ನಾವು ಐಡಿಯಲ್ ಲೊಕೇಶನ್ಗೆ ಶಿಫ್ಟ್ ಆಗೋಕೆ ಸ್ಟಾರ್ಟ್ ಆಯ್ತು. ಮೀನ್ಸ್ ಇಲ್ಲಿ ನಮ್ಗೆ ಒಂದೇ ಇಂಡಸ್ಟ್ರಿ ಬೆಳೀತಾ ಇಲ್ಲ, ಅದರ ರಿಲೇಟೆಡ್ ಬೇರೆ ಬೇರೆ ಇಂಡಸ್ಟ್ರೀಸ್ ಕೂಡ ಬೆಳೀತಿದ್ದಾವೆ, ರೈಟ್? ಸೊ ಅದನ್ನ ಫೋಕಸ್ ಆಗಿ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಕೋಲ್ ನಮ್ಗೆ ಹೆವಿ ಇದೆ, ಸೊ ಕೋಲ್ ಫೀಲ್ಡ್ ನಮ್ಗೆ ಎಲ್ಲಿರುತ್ತೆ? ನಮ್ಗೆ ಐರನ್ ಓರು ನಮ್ಗೆ ರಾ ಮಟೀರಿಯಲ್, ಅದೇ ರೀತಿ ಕೋಲ್ ಕೂಡ ರಾ ಮಟೀರಿಯಲ್. ಸೊ ಎರಡೂ ಕನ್ಸಿಡರ್ ಮಾಡಿದ್ರೆ, ಸೊ ಕೋಲ್ ಫೀಲ್ಡ್ ಇರುವಲ್ಲಿನೂ ಕೂಡ ನಮ್ ಇಂಡಸ್ಟ್ರೀಸ್ ಲೊಕೇಟ್ ಆಗಕ್ ಸ್ಟಾರ್ಟ್ ಆಯ್ತು, ರೈಟ್? ಅದೇ ರೀತಿ ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಆಗೋ ತರ ಅಲ್ಲಿ ನಮ್ಗೆ ಇಂಡಸ್ಟ್ರೀಸ್ ಲೊಕೇಟ್ ಆಗೋದು. ಮೀನ್ಸ್
ನಮ್ಗೆ ಏನು ತಂತ್ರಜ್ಞಾನ ಬೆಳೆದ ಹಾಗೆ ನಾವು ಅಲ್ಲಿರುವಂತಹ ರಿಸೋರ್ಸಸ್ ಅನ್ನ ಆಪ್ಟಿಮಮ್ ಆಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಫಿಷಿಯಂಟ್ ಆಗಿ ಯೂಸ್ ಮಾಡ್ಕೋರೋ ನಿಟ್ಟಿನಲ್ಲಿ ನಾವು ಉಳಿದಿರುವಂತಹ ಇನ್ಪುಟ್ ಗಳನ್ನ ಕನ್ಸಿಡರ್ ಮಾಡಿಬಿಟ್ಟು ನಾವು ಇಂಡಸ್ಟ್ರಿಯನ್ನ ಲೊಕೇಟ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೀವಿ, ರೈಟ್, ಇನ್ ಬಿಟ್ವೀನ್ ದಿಸ್ ಟೈಮ್. ಅದಾದ್ಮೇಲೆ 1950 ನಂತರ ಮಾಡರ್ನ್ ಆಗಿರುವಂತಹ ಈಗಿರುವಂತಹ ಇಂಡಸ್ಟ್ರೀಸ್ ಅನ್ನ ನಾವು ನೋಡ್ಬೋದು. ಸ್ಪೆಸಿಫಿಕಲಿ ಅಂತ ನೋಡ್ತಾ ಹೋದ್ರೆ ಎಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸಿ ಪೋರ್ಟ್ಸ್ ಎಲ್ಲಿ ಲೊಕೇಟ್ ಆಗಿರ್ತವೆ ಅಂತ ಒಂದು ಪ್ರದೇಶದಲ್ಲಿ ನಮ್ಗೆ ಈ ಒಂದು ಇಂಡಸ್ಟ್ರೀಸ್ ಲೊಕೇಟ್ ಆಗೋದನ್ನು ಕೂಡ ಈ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನೋಡೋಕ್ ಸಿಗುತ್ತೆ, ರೈಟ್. ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ಅಂತ ನೋಡಿದ್ರೆ ಈ ಒಂದು ಇಂಡಸ್ಟ್ರೀಸ್ ಮೇಜರ್ ಆಗಿ ಯಾವ್ಯಾವ ಕಂಟ್ರೀಸ್ ಅಲ್ಲಿ ಸಿಗ್ತವೆ, ಜರ್ಮನಿಯಲ್ಲಿ, USA ಅಲ್ಲಿ, ಚೈನಾ, ಜಪಾನ್, ರಷ್ಯಾ, ಇವೆಲ್ಲ ಪ್ರದೇಶದಲ್ಲಿ ನಮ್ಗೆ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಡೆನ್ಸ್ಲಿ ಲೊಕೇಟ್ ಆಗಿದಾವೆ, ರೈಟ್. ಅದೇ ರೀತಿ ಇಂಡಿಯಾ ಅಂತ ಕನ್ಸಿಡರ್ ಮಾಡಿದ್ರೆ ಇಂಡಿಯಾ ಬಿಲೈ ಛತ್ತೀಸ್ಗಢ ಮೇಜರ್ ಸೆಂಟರ್, ದುರ್ಗಾಪುರ್ ವೆಸ್ಟ್ ಬೆಂಗಾಲ್ ಅಲ್ಲಿ, ಬರ್ಣಪುರ್, ರೂರ್ಕೆಲಾ, ಬೊಕ್ಯಾರೋ, ಜೇಮ್ಶೆಡ್ಪುರ್, ದಿಸ್ ಇಸ್ ದಿ ಓಲ್ಡೆಸ್ಟ್. ಸೊ ಈ ಒಂದು ಪರ್ಟಿಕ್ಯುಲರ್ ಬೆಲ್ಟ್ ಅಲ್ಲಿ ನಮ್ಗೆ ಇವೆಲ್ಲವೂ ನೋಡ್ಲಿಕ್ಕೆ ಸಿಗ್ತವೆ, ರೈಟ್. ಬಿಕಾಸ್ ಆಫ್ ಏನು ನಮ್ಗೆ ಇಲ್ಲಿ ಬಹಳಷ್ಟು ನದಿಗಳು ಕೂಡ ಹರಿದು ಹೋಗಿದಾವೆ, ವಾಟರ್ ಅವೈಲಬಿಲಿಟಿ, ಅಂಡ್ ದಿಸ್ ಇಸ್ ದಿ ಮಿನರಲ್ ರೀಚ್ ಏರಿಯಾ, ರೈಟ್. ಛತ್ತೀಸ್ಗಢ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಈ ಭಾಗದಲ್ಲಿ ನಮ್ಗೆ ಜಾಸ್ತಿ ಮಿನರಲ್ಸ್ ಸಿಗ್ತವೆ. ಅಗೇನ್ ರಾ ಮಟೀರಿಯಲ್, ರೈಟ್. ಸೊ ನಮ್ಗೆ ಇಲ್ಲಿ ಪೋರ್ಟ್ ಕೂಡ ಹತ್ರ ಇದೆ, ಕೋಲ್ಕತ್ತಾ ಬಂದರುಗಳೆಲ್ಲ ನಮ್ಗೆ ಹತ್ರದಲ್ಲಿದ್ದಾವೆ. ಸೊ ದ್ಯಾಟ್ ನಮ್ಗೆ ಎಲ್ಲ ಆಸ್ಪೆಕ್ಟ್ಸ್ ಅನ್ನ ಕನ್ಸಿಡರ್ ಮಾಡಿಬಿಟ್ಟು ಇಷ್ಟು ಪ್ರದೇಶದಲ್ಲಿ ನಾವು ಇಂಡಿಯಾದಲ್ಲಿ ಮೇಜರ್ಲಿ ಡಿಸ್ಟ್ರಿಬ್ಯೂಷನ್ ಅನ್ನ ಕಾಣ್ತೀವಿ. ನಾಟ್ ಜಸ್ಟ್ ದಿಸ್, ನಮ್ದು ಭದ್ರಾವತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ನಾವು ನೋಡ್ತೀವಿ, ವಿಜಯನಗರದಲ್ಲಿ, ವಿಶಾಖಪಟ್ಟಣ, ಸೇಲಂ, ಬಹಳಷ್ಟು ಪ್ರದೇಶದಲ್ಲಿ ನಾವು ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಅನ್ನ ಇಂಡಿಯಾದಲ್ಲಿ ನೋಡ್ತಿದ್ದೀವಿ, ರೈಟ್. ಹೆಂಗೆ ಬೆಳೆದ್ ಬಂದ ದಾರಿ ಅಂತ ಇಂಡಿಯಾದಲ್ಲಿ ನೋಡ್ತಾ ಹೋದ್ರೆ ನಮ್ಗೆ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿರೋ ಹಾಗೆ ಜೇಮ್ಶೆಡ್ಪುರ್ ಓಲ್ಡೆಸ್ಟ್ ಅಂತ ನೋಡಿದ್ವಿ, ರೈಟ್. ಸೊ ಓಲ್ಡೆಸ್ಟ್ ಸಾಂಚಿ ಏನು ಕಾನ್ಫ್ಲುಯೆನ್ಸ್ ಅಲ್ಲಿ ಇಲ್ಲಿ ಸುವರ್ಣರೇಖಾ ಮತ್ತೆ ಖಾರ್ಕೈ ಅನ್ನುವಂಥ ರಿವರ್ ನಿಯರ್, ಏನಂದ್ರೆ ಸಪೋಸ್ ದಿಸ್ ಇಸ್ ಇಂಡಿಯಾ, ನಮ್ಗೆ ಈ ರೀತಿ ಸುವರ್ಣರೇಖಾ, ಈ ರೀತಿ ಖಾರ್ಕೈ ಹೋಗುತ್ತೆ, ಅದರ ಮಧ್ಯ ಭಾಗದಲ್ಲಿ, ರೈಟ್. ಲೆಟ್ಸ್ ಟೇಕ್ ಜೆಮ್ಶೆಡ್ಪುರ್ ಓನ್ಲಿ, ರೈಟ್. ಸೊ ಈ ಒಂದು ಪರ್ಟಿಕ್ಯುಲರ್ ಭಾಗದಲ್ಲಿ ಎರಡು ನದಿಗಳ ಮಧ್ಯದಲ್ಲಿ ನಮಗೆ ಕಾನ್ಫ್ಲುಯೆನ್ಸ್ ಆಗುವಂತಹ ಪಾರ್ಟ್ ಅಲ್ಲಿ ನಮಗೆ ಈ ರೀತಿ ನಮಗೆ ದಿಸ್ ಇಸ್ ಅವರ್ ಸುವರ್ಣರೇಖಾ, ದಿಸ್ ಇಸ್ ಅವರ್ ಖಾರ್ಕೈ, ಈ ರಿವರ್ಗಳ ಮಧ್ಯದಲ್ಲಿ ನಮಗೆ ಜೆಮ್ಶೆಡ್ಪುರ್ ನೋಡ್ಲಿಕ್ಕೆ ಸಿಗುತ್ತೆ, ರೈಟ್. ಜಾರ್ಖಂಡ್ ಅಲ್ಲಿ. ಸೊ ಇಲ್ಲೇ ಯಾಕೆ ಲೊಕೇಟ್ ಮಾಡಿದ್ರು, ಓಲ್ಡೆಸ್ಟ್ ಒನ್, ಫಸ್ಟ್ ಒನ್, ರೈಟ್. ಸೊ ನೋಡ್ತಾ ಹೋದ್ರೆ ನಮ್ಗೆ ರೈಲ್ವೆ ಫೆಸಿಲಿಟಿ ನಮ್ಗೆ ನಿಯರ್ ಬೈ ಇದೆ, ಜೆಮ್ಶೆಡ್ಪುರ್ ಇಂದ ಹತ್ರದಲ್ಲಿ ಕಾಲಾಮತಿ ಅನ್ನುವಂತಹ ಪ್ರದೇಶದಲ್ಲಿ ನಮ್ಗೆ ರೈಲ್ವೆ ಸ್ಟೇಷನ್ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಐರನ್ ಅಂಡ್ ಕೋಲ್ ಡೆಪಾಸಿಟ್ ನಮ್ಗೆ ಇಲ್ಲಿ ಜಾಸ್ತಿ ಇದಾವೆ. ಆಬ್ವಿಯಸ್ಲಿ ನಾವು ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿನೇ ನೋಡ್ತಿದ್ದೀವಿ. ಈ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲಿ ನಮ್ಗೆ ಜಾಸ್ತಿ ಮಿನರಲ್ಸ್ ಇದಾವೆ, ಸೊ ದಟ್ ರಾ ಮಟೀರಿಯಲ್ ಸಪ್ಲೈ ಆಗ್ತಿದೆ. ಕೋಲ್ ಡೆಪಾಸಿಟ್ಸ್ ಕೂಡ ಅಲ್ಲಿದ್ದಾವೆ, ರಿಲೇಟೆಡ್ ಅದರ್ ಡೆಪಾಸಿಟ್ಸ್ ಲೈಕ್ ಮ್ಯಾಂಗನೀಸ್ ಇದಾವೆ, ಲೈಮ್ ಸ್ಟೋನ್ ಇದಾವೆ, ರೈಟ್. ಐ ಹೋಪ್ ಯು ಆರ್ ಗೆಟಿಂಗ್. ಎಷ್ಟು ಸಿಂಪಲ್ ಆಗ್ತಿದೆ ಅಂದ್ರೆ ರಾ ಮಟೀರಿಯಲ್ ಅನ್ನ ಬೇಸ್ ಆಗಿ ಇಟ್ಕೊಂಡು ನಮ್ದು ಅಗೇನ್ ಅದರ್ ಆಸ್ಪೆಕ್ಟ್ಸ್ ಲೈಕ್ ರಿವರ್ ಹರಿಯೋದಾಗಿರ್ಬೋದು, ಪೋರ್ಟ್ ಇರೋದಾಗಿರ್ಬೋದು, ರೈಲ್ವೆ ಸ್ಟೇಷನ್ ಹತ್ರ ಇರೋದಾಗಿರ್ಬೋದು, ರೈಲ್ವೆ ಫೆಸಿಲಿಟಿ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ, ರೈಟ್. ಅವೆಲ್ಲ ಆಸ್ಪೆಕ್ಟ್ಸ್ ಅನ್ನ ಕನ್ಸಿಡರ್ ಮಾಡಿಬಿಟ್ಟು ನಮ್ದು ಜೆಮ್ಶೆಡ್ಪುರ್ ಅಲ್ಲಿ ಇಂಡಿಯಾಸ್ ಫಸ್ಟ್ ಸ್ಟೀಲ್ ಪ್ಲಾಂಟ್ ಅನ್ನ ಲೊಕೇಟ್ ಮಾಡಿದ್ರು ಟಾಟಾ ಅವರು, ಜೆಮ್ಶೆಡ್ಜಿ ಟಾಟಾ ಅವರು. Water supply from these two rivers, same things are written, we can go through it.
ನಾವು ಹೇಗೆ ಇಂಡಿಯಾದಲ್ಲಿ ಜಮ್ಶೆಡ್ಪುರ್ ಆಗಿರ್ಬೋದು ಈಸ್ಟರ್ನ್ ಪಾರ್ಟ್ ಅಲ್ಲಿ ಜಾಸ್ತಿ ನಮಗೆ ಐರನ್ ಅಂಡ್ ಸ್ಟೀಲ್ ರಿಲೇಟೆಡ್ ಇಂಡಸ್ಟ್ರೀಸ್ ಲೊಕೇಟ್ ಆಗಿದ್ವು, ಲೈಕ್ ಛತ್ತೀಸ್ಗಢ ಆಗಿರ್ಬೋದು, ಜಾರ್ಖಂಡ್. ಅದೇ ರೀತಿ ನಾವು USA ಅಲ್ಲಿ ಪಿಟ್ಸ್ಬರ್ಗ್ ಅನ್ನುವಂತಹ ಸಿಟಿಯಲ್ಲಿ ನಮಗೆ ಇಂಡಸ್ಟ್ರೀಸ್, ಸ್ಟೀಲ್ ಇಂಡಸ್ಟ್ರೀಸ್ ನಮಗೆ ಜಾಸ್ತಿ ನೋಡ್ಲಿಕ್ಕೆ ಸಿಗ್ತವೆ, ರೈಟ್? ಸೊ ಅಗೇನ್ ವಾಟ್ ಕ್ಯಾನ್ ಬಿ ದ ಪಾಸಿಬಲ್ ರೀಸನ್? ಇಸಂಟ್ ಇಟ್ ಸೇಮ್ ಥಿಂಗ್? ರಾ ಮಟೀರಿಯಲ್ ಸಪ್ಲೈ ಆಗ್ತಿರ್ಬೇಕು, ಕಡಿಮೆ ಟ್ರಾನ್ಸ್ಪೋರ್ಟೇಷನ್ ಹತ್ತಿರದಲ್ಲಿರಬೇಕು, ನೀರಿನ ಅವೈಲಬಿಲಿಟಿ ಇರಬೇಕು. ಸೇಮ್ ಆಸ್ಪೆಕ್ಟ್ಸ್ ಆರ್ ದೇರ್ ಹಿಯರ್, ರೈಟ್? ಎಲ್ಲ ಕಡೆ ಜಾಗ್ರಫಿ ಒಂದೇ ತರ ವರ್ಕ್ ಆಗುತ್ತೆ. ಪ್ಲೇಸ್ ಬೇರೆ ಇದಾವೆ, ನದಿ ಹೆಸರು ಬೇರೆ ಇದಾವೆ, ಲೊಕೇಟ್ ಆಗಿರುವಂತಹ ರೀಜನ್ಗಳು ಬೇರೆ ಇದಾವೆ, ಬಟ್ ರೀಸನ್ಸ್ ಬಿಹೈಂಡ್ ದೆಮ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ದಟ್ ಇನ್ ಲೊಕೇಶನ್ ಆಫ್ ದಟ್ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಆರ್ ಸೇಮ್, ರೈಟ್? ಸೊ ಇವನ್ನ ಅಗೇನ್ ಸೇಮ್ ನೋಡ್ತಾ ಹೋದ್ರೆ ಕೋಲ್ ಸಪ್ಲೈ ಪ್ರಾಪರ್ ಆಗಿರುವಂತಹದ್ದು, ಐರನ್ ಓರ್ ಇರುವಂತಹದ್ದು, ಅಗೇನ್ ಪ್ಲೇಸ್ ನೇಮ್ಗಳನ್ನ ನಾವು ಇದರಲ್ಲಿ ನೋಡ್ಬೋದು. ಎಸ್, ಶಿಪ್ಪಿಂಗ್ ರೂಟ್, ವಾಟರ್ ವೇ ಇದಾವೆ, ಗ್ರೇಟ್ ಲೇಕ್ಸ್ ಅನ್ನುವಂಥದ್ದು. ಪಿಟ್ಸ್ಬರ್ಗ್ ಅಂತ ಕನ್ಸಿಡರ್ ಮಾಡಿದ್ರೆ ನಾವು ಇದನ್ನ ನಾವು USA ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ ಈ ಪರ್ಟಿಕ್ಯುಲರ್ ಈಸ್ಟರ್ನ್ ಪಾರ್ಟ್ ಅಲ್ಲಿ ನಮಗೆ ಪಿಟ್ಸ್ಬರ್ಗ್ ಅನ್ನುವಂಥ ಒಂದು ಸಿಟಿಯನ್ನ ನಮ್ಗೆ ಇಲ್ಲಿ ನೋಡೋಕೆ ಸಿಗುತ್ತೆ. ದಿಸ್ ಇಸ್ ದ ಇಂಡಸ್ಟ್ರಿಯಲ್ region in the USA, right? So this is USA. Consider this is USA. So ಈ ಒಂದು ಈಸ್ಟರ್ನ್ ಪಾರ್ಟ್ ಅಲ್ಲಿ ಈ ಭಾಗದಲ್ಲಿ ನಮಗೆ ಪಿಟ್ಸ್ಬರ್ಗ್ ಸಿಟಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಅಗೇನ್ ಗ್ರೇಟ್ ಲೇಕ್ಸ್ ಅನ್ನುವಂಥ ವಾಟರ್ ವೇಗೆ ಹೆಲ್ಪ್ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ಗೆ ಆಗಿರ್ಬೋದು. ಎಸ್, ಬಿಕಾಸ್ ವಾಟರ್ ವೇ ಇಂದ ನಮಗೆ ಈಸಿ, ಇಟ್ ಈಸ್ ವೆರಿ ಚೀಪರ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಅದೇ ರೀತಿ ಇಂಡಸ್ಟ್ರಿ, ಮಿನರಲ್ ರಿಲೇಟೆಡ್ ಏನೇನು ರಾ ಮಟೀರಿಯಲ್ಸ್ ಇದಾವಲ್ವಾ ಆ ಭಾಗದಲ್ಲಿ ಸಿಗ್ತವೆ. ಸೊ ದಟ್ ಕೋಲ್ ಸಪ್ಲೈ ಆಗಿರ್ಬೋದು, ಐರನ್ ಓರ್ ಪ್ರೊಡಕ್ಷನ್ ಆಗಿರ್ಬೋದು, ಈ ಭಾಗದಲ್ಲಿ ಜಾಸ್ತಿ ಸಿಗುತ್ತೆ. ಸೊ ದಟ್ ಅಲ್ಲಿ ಲೊಕೇಟ್ ಆಗಿದ್ದಾವೆ. ಯಾ, ದ ಸೇಮ್ ಥಿಂಗ್ಸ್ ಆರ್ ರಿಟರ್ನ್ ಹಿಯರ್. ವಿ ಕ್ಯಾನ್ ಗೋ ಥ್ರೂ ಇಟ್ ಒನ್ಸ್. ಮೇಜರ್ಲಿ ರಿವರ್ ಯಾವುದು ಅಂತ ನೋಡಿದ್ರೆ ಓಹಿಯೋ. ನೋಡಿ ಹೆಂಗ್ ಪ್ರನೌನ್ಸ್ ಮಾಡ್ತೀರಾ? These are the rivers there in that particular region. Exactly like Jamshedpur, madhya river the madhya bhagdalline ಈ ಥರ ನಮಗೆ ಪಿಟ್ಸ್ಬರ್ಗ್ ಲೊಕೇಟ್ ಆಗಿದೆ. ಸೊ ದಟ್ ನಮಗೆ ರಿವರ್ ಅವೈಲಬಿಲಿಟಿ ಇದಾವೆ. ಸೊ ದಟ್ ವಾಟರ್ ನಮಗೆ ಆಪ್ಟಿಮಮ್ ಅಮೌಂಟ್ ಅಲ್ಲಿ ಸಪ್ಲೈ ಆಗ್ತಿದೆ. ಯಾ, ಸೇಮ್ ಥಿಂಗ್ಸ್. ನಾವು ಇನ್ನೊಂದು ಮೇಜರ್ ಆಗಿರುವಂತಹ ಕಾನ್ಸೆಪ್ಟ್ ನೋಡಬೇಕು ಅಂತಂದ್ರೆ ಅಗ್ಲೋಮೆರೇಷನ್ ಅಂತ ಕರಿತೀವಿ. ಅಗ್ಲೋಮೆರೇಷನ್ ಅಂದ್ರೆ ಒಂದು ಇಂಡಸ್ಟ್ರಿ ಲೊಕೇಟ್ ಆಗಿರುತ್ತೆ. ಸೊ ಅದರಿಂದ ಬರುವಂತಹ ಔಟ್ಪುಟ್, ಆ ಔಟ್ಪುಟ್ ಅನ್ನೇ ಇನ್ಪುಟ್ ಆಗಿಸ್ಕೊಳ್ಳುವಂತಹ ಇನ್ನೊಂದು ಇಂಡಸ್ಟ್ರಿ ನಮಗೆ ಅದೇ ಭಾಗದಲ್ಲಿ, ಅದರ ಆಸುಪಾಸು, ಅದರ ಸುತ್ತಮುತ್ತ ನಿಯರ್ ಬೈ ಪ್ರದೇಶದಲ್ಲೇ ಲೊಕೇಟ್ ಆಗಿರುತ್ತೆ, ರೈಟ್? ಸೊ ಇಲ್ಲೆಲ್ಲೋ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಇದೆ, ರೈಟ್? ಸೊ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಇದೆ. ಇದರ ನಿಯರ್ ಬೈ ನಮಗೆ ಆಟೋಮೊಬೈಲ್ ಇಂಡಸ್ಟ್ರಿ, ಸಪೋಸ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಒಂದು ಇಂಡಸ್ಟ್ರಿ, ಬಿಕಾಸ್ ನಮಗೆ ಇದರ ಅವಶ್ಯಕತೆ ಇದೆ, ರೈಟ್? ಸೊ ಈ ಕಾರಿಗೆ ನಮಗೆ ಟೈರ್ಸ್ ಅದರ ಬರ್ದಿರುತ್ತೆ ಅಲ್ವಾ? ಸೊ ಅದರ ರಿಲೇಟೆಡ್ ಇಂಡಸ್ಟ್ರಿ ಇಲ್ಲೇ ನಿಯರ್ ಬೈ ಇರುತ್ತೆ. ಸೊ ದಟ್ ಇದನ್ನು ಇವ್ರು ಯೂಸ್ ಮಾಡ್ಕೋಬಹುದು, ಈ ಇಂಡಸ್ಟ್ರಿಯಿಂದಾನು ಇವ್ರು ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಈ ಎಂಟೈರ್ ಇಫೆಕ್ಟ್ಗೆ ಎಸ್, ಒಂದು ಇಂಡಸ್ಟ್ರಿದು ಔಟ್ಪುಟ್ ನಮಗೆ ಇನ್ನೊಂದು ಇಂಡಸ್ಟ್ರಿಗೆ ಇನ್ಪುಟ್ ಆಗಿ ಯೂಸ್ ಆಗ್ತದೆ, ರೈಟ್? ಸೊ ಐರನ್ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಐರನ್ ರಿಲೇಟೆಡ್ ವಸ್ತುಗಳು ನಮಗೆ ಕಾರ್ ತಯಾರು ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಿದಾವೆ. ಸೊ ಎಂಡ್ ಪ್ರಾಡಕ್ಟ್ ಇಸ್ ಐರನ್ ಇನ್ ದಿ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ, ಬಟ್ ಇಟ್ ಈಸ್ ದಿ ಇನ್ಪುಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಇಂಡಸ್ಟ್ರಿ, ರೈಟ್? ಅದೇ ರೀತಿ ವೆಹಿಕಲ್ ಟೈರ್ಸ್ ಆಗಿರ್ಬೋದು, ಅವು ಅದರ ರಿಲೇಟೆಡ್ ಇಂಡಸ್ಟ್ರಿ ಇಲ್ಲಿ ಲೊಕೇಟ್ ಆಗಿದೆ. ದಟ್ ಇಸ್ ವಾಟ್ ಎಂಡ್ ಪ್ರಾಡಕ್ಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಇಂಡಸ್ಟ್ರಿ, ಬಟ್ ಅದೇ ಇಲ್ಲಿ ಇನ್ಪುಟ್ ಆಗಿ ವರ್ಕ್ ಆಗ್ತಿದೆ, ರೈಟ್? ಸೊ ದಿಸ್ ಇಸ್ ಹೌ, ಇದಕ್ಕೆ ನಾವು ಅಗ್ಲೋಮೆರೇಷನ್ ಅಂತ ಕರಿತೀವಿ. ಟರ್ಮ್ ಈಸ್ ವೆರಿ ಇಂಪಾರ್ಟೆಂಟ್. ಯಾ, ನೆಕ್ಸ್ಟ್ ಥಿಂಗ್ ಇಸ್ ಕಾಟನ್ ಇಂಡಸ್ಟ್ರೀಸ್. ಕಾಟನ್ ಅಂತ ಕನ್ಸಿಡರ್ ಮಾಡಿದ್ರೆ ಅಗೇನ್ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ನೋಡಬೇಕು ಅಂದ್ರೆ ಕಾಟನ್ ನಮಗೆ
ಮೇಜರ್ಲಿ ನಮಗೆ ರಾ ಮಟೀರಿಯಲ್ ಆಗಿ ಮೇಜರ್ಲಿ, ರೈಟ್. ಅದರ್ ಪಾಲಿಮರ್ಸ್ ಅನ್ನು ಯೂಸ್ ಮಾಡ್ತೀವಿ. ಟೆಕ್ಸ್ಟೈಲ್ ಅಂತ ಕನ್ಸಿಡರ್ ಮಾಡಿದಾಗ ಕಾಟನ್ ಅನ್ನ ಬೇಸ್ ಆಗಿ ಇಟ್ಕೊಂಡ್ರೆ ನಾವು ಎವಲ್ಯೂಷನ್ ನೋಡ್ತಾ ಹೋದ್ರೆ ಹಿಸ್ಟಾರಿಕಲಿ ಬಹಳ ಹಿಂದಿನಿಂದಲೂ ನಾವು ಕಾಟನ್ ಅನ್ನ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ರಾ ಮಟೀರಿಯಲ್ ಆಗಿ ಯೂಸ್ ಮಾಡ್ತಿದ್ದೀವಿ. ಸೊ ಈ ಕಾಟನ್ ಇಸಂಟ್ ಇಟ್ ಲೈಟ್ ವೇಟ್. ಕಾಟನ್ ತೂಕ ನಮಗೆ ಬಹಳ ಕಡಿಮೆ ಇರುತ್ತೆ, ಹೌದಲ್ವಾ? ಸೊ ಕಾಟನ್ ಇಂಡಸ್ಟ್ರಿಯನ್ನ ಲೊಕೇಟ್ ಮಾಡಬೇಕು ಅಂದ್ರೆ ಅಗೇನ್ ನಮಗೆ ರಾ ಮಟೀರಿಯಲ್ ಕಾಟನ್ ಬೇಕು. ಟೆಕ್ಸ್ಟೈಲ್ ಅನ್ನ ಮಾಡಲಿಕ್ಕೆ ಕಾಟನ್ ಇಸ್ ಯೂಸಿಂಗ್ ಆಸ್ ಅ ರಾ ಮಟೀರಿಯಲ್. ಅದೇ ರೀತಿ ನಮಗೆ ಇಂಡಸ್ಟ್ರಿ ಲೊಕೇಟ್ ಆಗಬೇಕು ಅಂದ್ರೆ ನಮ್ಗಲ್ಲಿ ವಾಟರ್ ಸಪ್ಲೈ ಇರಬೇಕು, ಪವರ್ ಸಪ್ಲೈ ಇರಬೇಕು, ಸ್ಕಿಲ್ಡ್ ಮ್ಯಾನ್ ಪವರ್ ಇರಬೇಕು, ರೈಟ್. ಆಲ್ ಅದರ್ ಇನ್ಪುಟ್ಸ್ ಆರ್ ನೆಸೆಸರಿ, ರೈಟ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮಾರ್ಕೆಟ್ ಈಸ್ ಇಂಪಾರ್ಟೆಂಟ್. ಇಂಡಸ್ಟ್ರಿಯಿಂದ ನಮಗೆ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿ ರೀಚ್ ಆಗ್ಲಿಕ್ಕೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇಸ್ ಇಂಪಾರ್ಟೆಂಟ್, ರೈಟ್. ಸೊ ಈ ಕಾಟನ್ ನಮಗೆ ಲೈಟ್ ವೇಟ್ ಆಗಿರೋದ್ರಿಂದ ನಾವು ಇದು ರಿಲೇಟೆಡ್ ಇಂಡಸ್ಟ್ರೀಸ್, ಟೆಕ್ಸ್ಟೈಲ್ ರಿಲೇಟೆಡ್ ಇಂಡಸ್ಟ್ರೀಸ್ ಅನ್ನ ನಾವು ಏನು ಸೋರ್ಸ್ ಅಲ್ಲಿ ನೋಡೋಕ್ಕಿಂತಲೂ ಮೀನ್ಸ್ ಈ ರಾ ಮಟೀರಿಯಲ್ ಸಿಗೋದ ಪ್ರದೇಶದಲ್ಲಿ ಎಸ್ ದೇರ್ ಆರ್ ಸಮ್ ಇಂಡಸ್ಟ್ರೀಸ್, ಬಟ್ ನಾವು ಕಂಪೇರ್ ಮಾಡಿದ್ರೆ ನಮಗೆ ಇದರಿಂದ ಉಳಿದಿರುವಂತಹ ಏನು ಉಳಿದಿರುವಂತಹ ಇನ್ಪುಟ್ಸ್ ಅನ್ನ ಕನ್ಸಿಡರ್ ಮಾಡಿಬಿಟ್ಟು ಯಾವ ತರ ಕಾಸ್ಟ್ ಅನ್ನ ಕಡಿಮೆ ಮಾಡಬಹುದು ಆ ಪ್ರದೇಶದಲ್ಲಿ ನಮ್ದು ಈ ಇಂಡಸ್ಟ್ರಿಯನ್ನ ಲೊಕೇಟ್ ಮಾಡುವಂಥದ್ದನ್ನ ನಾವು ನೋಡ್ತೀವಿ, ರೈಟ್. ಸೊ ಏನು ನಾವು ಬೇಸ್ಡ್ ಆನ್ ದಿ ಯಾವ್ದನ್ನ ಯೂಸ್ ಮಾಡ್ತಿದೀವಿ ಮಟೀರಿಯಲ್ ಫೈಬರ್ ಯೂಸ್ಡ್ ಅಂತ ನೋಡ್ತಾ ಹೋದ್ರೆ ನ್ಯಾಚುರಲ್ ಫೈಬರ್, ನ್ಯಾಚುರಲ್ ಆಗಿ ಊಲ್ ಸಿಗುತ್ತೆ, ಸಿಲ್ಕ್ ಸಿಗುತ್ತೆ, ಕಾಟನ್, ಲೆನಿನ್, ಜೂಟ್ ಇವನ್ನೆಲ್ಲಾನು ನಾವು ಕನ್ಸಿಡರ್ ಮಾಡಿಬಿಟ್ಟು ನಮ್ದು ಇಂಡಸ್ಟ್ರಿ ಲೊಕೇಟ್ ಮಾಡಿರ್ತೀವಿ. ದೀಸ್ ಆರ್ ದಿ ನ್ಯಾಚುರಲ್ ಫೈಬರ್ಸ್ ಯೂಸಿಂಗ್ ಆಸ್ ಅ ರಾ ಮಟೀರಿಯಲ್, ರೈಟ್. ಬಟ್ ನಮ್ಗೆ ಮ್ಯಾನ್ ಮೇಡು ಇದಾವೆ. ಮ್ಯಾನ್ ಮೇಡ್ ಅಂತ ಕನ್ಸಿಡರ್ ಮಾಡಿದಾಗ ನೈಲಾನ್, ಪಾಲಿಸ್ಟರ್ ಎಕ್ಸೆಟ್ರಾ ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡಿಬಿಟ್ಟು ಇವೆಲ್ಲ ಹೆಂಗೆ ಮ್ಯಾನ್ ಮೇಡ್ ಫೈಬರ್ಸ್, ಆರ್ಟಿಫಿಷಿಯಲಿ ಮೀನ್ಸ್ ಅದರ್ ಇಂಡಸ್ಟ್ರಿ ಒಳಗೆ ತಯಾರಾಗಿರುವಂಥದ್ದು. ಇವೆಲ್ಲ ನ್ಯಾಚುರಲ್ ಆಗಿ ತಯಾರು ಮಾಡಿರುವಂಥದ್ದು. ಇವುಗಳನ್ನ ನಾವು ರಾ ಮಟೀರಿಯಲ್ ಆಗಿ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗೆ ಯೂಸ್ ಮಾಡ್ತೀವಿ. ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಹೆಂಗೆ ಇವಾಲ್ವ್ ಆಗ್ತಾ ಬಂತು ಅಂತ ನೋಡ್ತಾ ಹೋದ್ರೆ ನಮಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬಗ್ಗೆ ನಮಗೆ ಸ್ವಲ್ಪ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿಗೂ ನಮಗೂ ಒಂಥರ ಅವಿನಾಭಾವ ಸಂಬಂಧ ಇದೆ. ಹೆಂಗೆ ಏನು ಅಂತ ನೋಡ್ತಾ ಹೋದ್ರೆ ನಮಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ನೋಡ್ತೀವಿ ನಾವು, ರೈಟ್. ಸೊ ಅದಕ್ಕೂ ಹಿಂದೆ ಹೋದ್ರೆ ನಾವು ಏನು ಫ್ರೀ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮಲ್ಲಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇನ್ ದ ಸೆನ್ಸ್ ದೊಡ್ಡ ದೊಡ್ಡ ಮಷಿನ್ಗಳು ವಸ್ತುಗಳನ್ನ ತಯಾರು ಮಾಡಲಿಕ್ಕೆ, ಲೈಕ್ ಟೆಕ್ಸ್ಟೈಲ್ ಕಾಟನ್ ಇಂದ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಬಟ್ಟೆ ತಯಾರು ಮಾಡಲಿಕ್ಕೆ ಮಧ್ಯೆ ನಮಗೆ ದೊಡ್ಡದಾಗಿರುವಂತಹ ಇಕ್ವಿಪ್ಮೆಂಟ್ಗಳು, ಮಷಿನ್ಸ್ಗಳು ಇಂಟರ್ಫಿಯರ್ ಆಗ್ತವೆ ಡ್ಯೂರಿಂಗ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮ್. ಅದಕ್ಕೂ ಹಿಂದೆ ಹೋದ್ರೆ ಅಷ್ಟು ವೆಲ್ ಡೆವಲಪ್ ಆಗಿರುವಂತಹ ಮಷಿನರೀಸ್ ಇರಲಿಲ್ಲ, ರೈಟ್. ಸೊ ಆಗ ಏನ್ ಮಾಡ್ತಿದ್ರು, ಕೈ ಮಗ್ಗಗಳನ್ನ ನಾವು ನೋಡ್ತೀವಿ. ಎಸ್, ಹ್ಯಾಂಡ್ ಸ್ಪಿನ್ನಿಂಗ್ ಅಂಡ್ ಹ್ಯಾಂಡ್ಲೂಮ್ಸ್ ಅನ್ನ, ಕೈಯಿಂದ ಮಾಡುವಂತಹ ಮಗ್ಗಗಳನ್ನ, ಗಾಂಧಿ ಚರಕವನ್ನು ನಾವು ನೋಡಿರ್ತೀವಿ, ರೈಟ್. ಸೊ ಅವೆಲ್ಲ ನಮ್ದು ಹೆಂಗಿತ್ತು ಅಂದ್ರೆ ಮ್ಯಾನ್ಯುವಲಿ ತಯಾರು ಮಾಡುವಂಥದ್ದಿತ್ತು ಹಿಸ್ಟಾರಿಕಲಿ. ಆದ್ರೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಪವರ್ ಲೂಮ್ ನಮಗೆ ಇನ್ವೆಂಟ್ ಆಯಿತು ಬ್ರಿಟನ್ ದೇಶದಲ್ಲಿ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆದ್ಮೇಲೆ ನಮಗೆ ಈ ಕಾಟನ್ ಅಥವಾ ಟೆಕ್ಸ್ಟೈಲ್ ರಿಲೇಟೆಡ್ ಏನೇನ್ ದೊಡ್ಡ ದೊಡ್ಡ ಮಷಿನರೀಸ್ ಇದ್ವಲ್ವಾ, ಸೊ ಅವೆಲ್ಲಾನು ಒನ್ ಬೈ ಒನ್ ಇವಾಲ್ವ್ ಆಗೋಕೆ ಸ್ಟಾರ್ಟ್ ಆಗ್ತವೆ, ರೈಟ್. ಹಾಗಾಗಿ ಈ ಒಂದು ಇಂಡಸ್ಟ್ರಿ ಬಹಳ ಕಂಪೇರ್ ಮಾಡಿದ್ರೆ ಮೊದಲು ಪ್ರೀ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಎನಾರ್ಮಸ್ ಅಮೌಂಟ್ ಅಲ್ಲಿ ನಮಗೆ ಔಟ್ಪುಟ್ ಅನ್ನ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಆಫ್ಟರ್ ದಿಸ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ರೈಟ್. ಸೊ ಅದೇ ರೀತಿ ಮೇಜರ್ ಕಾಟನ್ ಟೆಕ್ಸ್ಟೈಲ್ ಪ್ರೊಡ್ಯೂಸ್ ಮಾಡುವಂತಹ ಕಂಟ್ರೀಸ್ ಯಾವುದು ಅಂತ ನೋಡಿದ್ರೆ ನಾವೇ, ನಮ್ಮನ್ನು ಬಿಟ್ಟರೆ ಚೈನಾ ಅವರು, ಜಪಾನ್ ಅವರು, USA ಅವರು ಎಕ್ಸೆಟ್ರಾ ಅದರ್ ಕಂಟ್ರೀಸು ಇದಾವೆ. ಬಟ್ ಮೇಜರ್ಲಿ ನಾವು ಬ್ರಿಟಿಷ್ ಆ ಟೈಮಲ್ಲಿ ನಮಗೆ 1850s ಆ ಟೈಮಲ್ಲಿ ನಮಗೆ ನಮ್ಮ ದೇಶದಲ್ಲಿ ಜಾಸ್ತಿ ಇವೆಲ್ಲವೂ ನಮಗೆ ಬರಕ್ ಸ್ಟಾರ್ಟ್ ಆಗ್ತವೆ. ಬಿಕಾಸ್ ನಮ್ದಲ್ಲಿ ಬ್ರಿಟಿಷ್ ರೂಲ್ ನಡೀತಾ ಇರ್ತಿತ್ತು.
ಸೊ ಈ ಇಂಡಸ್ಟ್ರೀಸ್ ಬಂದಿರೋದ್ರಿಂದ ನಮಗೆ ಏನಾಗಕ್ಕೆ ಸ್ಟಾರ್ಟ್ ಆಯಿತು ಇಂಡಿಯಾದಲ್ಲಿ ಆ ಟೈಮಲ್ಲಿ ಈ ಹ್ಯಾಂಡ್ಲೂಮ್ ಇಂಡಸ್ಟ್ರೀಸನ್ನು ನಂಬಿಕೊಂಡು ಕೈಮಗ್ಗವನ್ನ ನಂಬಿಕೊಂಡು ಇರುವಂತಹ ಜನ ಬಹಳಷ್ಟು ಪ್ರಮಾಣದಲ್ಲಿದ್ರು. ಬಟ್ ಈ ಇಂಡಸ್ಟ್ರೀಸ್ ಬಂದ ಮೇಲೆ ನಮ್ಮ ಬ್ರಿಟಿಷರು ಈ ಇಂಡಸ್ಟ್ರೀಸನ್ನು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ನಮ್ಮ ದೇಶದಲ್ಲಿ ಅದರ ಹೊಡೆತ ಅದನ್ನು ನಂಬಿ ಬದುಕ್ತಿದ್ದಂಥ ಜನರ ಮೇಲೆ ಬಹಳಷ್ಟು ಬೀಳುತ್ತೆ, ರೈಟ್. ಸೊ ಕ್ವಾಲಿಟಿಯಲ್ಲಿ ಡಿಫರೆನ್ಸ್ ಇರುತ್ತೆ, ಕಲರಲ್ಲಿ, ಟೆಕ್ಸ್ಚರಲ್ಲಿ, ಸೊ ಬಹಳಷ್ಟು ವೇರಿಯೇಷನ್ಸ್ ಆಗ್ತಿರೋದ್ರಿಂದ ಅದು ಇಂಡಿಯನ್ ಕಾಟನ್ ಇಂಡಸ್ಟ್ರೀಸ್ ಅದೇನು ನಿಸೆಂಟ್ ಸ್ಟೇಜಲ್ಲಿ ಇರುವಂಥದ್ದು ಹ್ಯಾಂಡ್ಲೂಮ್ ಮ್ಯಾನ್ಯುಯಲಿ ಮಾಡ್ತಿರುವಂಥದ್ರ ಮೇಲೆ ಬಹಳಷ್ಟು ಇಂಪ್ಯಾಕ್ಟ್ ಮಾಡುತ್ತೆ, ರೈಟ್. ಯಾಕೆ ಅಂತಂದ್ರೆ ನಮ್ದು ಹೆಂಗಿತ್ತು, ಹ್ಯಾಂಡಿಂದ ಕೈಯಿಂದ ಮಾಡುವಂತಹ ಮಗ್ಗ ಇತ್ತು, ಸೊ ದಟ್ ಇಟ್ ಇಸ್ ಟೈಮ್ ಕನ್ಸ್ಯೂಮಿಂಗ್, ರೈಟ್. ಸೊ ಟೈಮ್ ಕನ್ಸ್ಯೂಮಿಂಗ್ ಇತ್ತು, ಬಹಳಷ್ಟು ಕಲರ್ ಸಿಗ್ತಿರ್ಲಿಲ್ಲ, ಜಾಸ್ತಿ ವೈಟ್ ಕಲರ್ ಬಟ್ಟೆಯನ್ನ ಧರಿಸ್ತಾ ಇದ್ದಂತಹ ಜನ. ಬಟ್ ಅವರು ಇಲ್ಲಿ ನಮ್ದು ಹೆಂಗಿತ್ತು, ಇಂಡಿಯಾದಲ್ಲಿತ್ತು. ಬಟ್ ಅವ್ರದ್ದು ವೆರೈಟಿ ಫೈಬರ್ ಅನ್ನ ಯೂಸ್ ಮಾಡಿಬಿಟ್ಟು ವೆರೈಟಿ ಡೈಸ್ ಕಲರ್ ಅನ್ನ ಕೊಟ್ಬಿಟ್ಟು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರಿಂದ ನಮ್ಗಲ್ಲಿ ಸಾಕಷ್ಟು ಹೊಡೆತ ಬಂದಿರುತ್ತೆ, ರೈಟ್. ಸೊ ಅವ್ ಹೆಂಗಿತ್ತು ಅಂದ್ರೆ ಚೀಪ್ ಕ್ವಾಲಿಟಿ ಇರುವಂತಹ ನಮ್ಗೆ ಫ್ಯಾಬ್ರಿಕ್ ಇರುವಂಥದ್ದನ್ನ ವೆಸ್ಟರ್ನ್ ಮಂದಿ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ರೈಟ್. ಸೊ ಮೆಕ್ಯಾನೈಸ್ಡ್ ಪ್ರೊಡಕ್ಷನ್ ಅಡ್ವಾಂಟೇಜ್ ಅಂತೂ ಇದ್ದೇ ಇರುತ್ತೆ. ಎಸ್, ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಒಂದು ಕಲರ್ ಪ್ರೊಡ್ಯೂಸ್ ಮಾಡಿದ್ರೆ ಅವ್ರು ಬಹಳಷ್ಟು ವೆರೈಟಿ ಕಲರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ವೆರೈಟಿ ಟೆಕ್ಸ್ಚರ್ ಇದಾವೆ, ವೆರೈಟಿ ಫೈಬರ್ ಯೂಸ್ ಮಾಡ್ತಿದ್ದಾರೆ. ಸೊ ಇಟ್ ವಾಸ್ ನಾಟ್ ಕಂಪ್ಯಾರಬಲ್, ರೈಟ್. ಅಷ್ಟು ಡಿಫರೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇನ್ಫ್ಯಾಕ್ಟ್ ನಮ್ಗೆ ಅದ್ರ ಮೇಲೆ ಟ್ಯಾಕ್ಸ್ಗಳನ್ನ ಕೂಡ ದಂಡ ಕೂಡ ಹಾಕಿರುವಂಥದ್ದು ಇದೆ ಹಿಸ್ಟ್ರಿಯಲ್ಲಿ. ಮಾಡರ್ನ್ ಇಂಡಸ್ಟ್ರಿ ಅಂತ ನೋಡಿದ್ರೆ ಈ ಟೈಮಲ್ಲಿ 1854 ಟೈಮಲ್ಲಿ ನಮಗೆ ಮುಂಬೈಯಲ್ಲಿ ನಮಗೆ ಫಸ್ಟ್ ಮೆಕ್ಯಾನೈಸ್ಡ್ ಮಿಲ್ ಎಲ್ಲಿ ಸ್ಟಾರ್ಟ್ ಆಯಿತು. ಎಕ್ಸಾಮಿಗೆ ಇಂಪಾರ್ಟೆಂಟ್ ಇದು, ರೈಟ್. ಸೊ ಎಕ್ಸಾಮಿಗೆ ಇಂಪಾರ್ಟೆಂಟ್. ಫಸ್ಟ್ ನಮಗೆ ಮುಂಬೈಯಲ್ಲಿ 1854 ಹೊತ್ತಿನಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಇನ್ಫ್ಯಾಕ್ಟ್ ಬಹಳ ಸಕ್ಸಸ್ ಅನ್ನು ಕಾಣುತ್ತೆ, ರೈಟ್. ಸೊ ಮುಂಬೈ ಅಂತ ಕನ್ಸಿಡರ್ ಮಾಡಿದ್ರೆ ಯಾಕೆ ಮುಂಬೈನ ಚೂಸ್ ಮಾಡಿದ್ರು ಬ್ರಿಟಿಷರು, ರೈಟ್. ಒಬ್ವಿಯಸ್ಲಿ ಈ ಟೈಮಲ್ಲಿ ನಮಗೆ ಇಂಡಿಯಾದಲ್ಲಿ ಬ್ರಿಟಿಷ್ ರೂಲ್ ಇತ್ತು. ಸೊ ಯಾಕೆ ಮುಂಬೈಯನ್ನ ಈ ಮೆಕ್ಯಾನೈಸ್ಡ್ ಆಗಿರುವಂತಹ ಇಂಡಸ್ಟ್ರೀಸ್ ಅನ್ನ ಮಾಡ್ಲಿಕ್ಕೆ ಯಾಕೆ ಅದನ್ನ ಚೂಸ್ ಮಾಡಿದ್ರು ಅಂತ ನೋಡ್ತಾ ಹೋದ್ರೆ, ಫೇವರೇಬಲ್ ಹ್ಯೂಮಿಡ್ ಕ್ಲೈಮೇಟ್. ಅಗೇನ್ ಸಿ ಜಾಗ್ರಫಿ ಎಷ್ಟು ಇಂಪಾರ್ಟೆಂಟ್, ಜಾಗ್ರಫಿ ಡಿಸೈಡಿಂಗ್ ದ ಹಿಸ್ಟ್ರಿ. ಹ್ಯೂಮಿಡ್ ಕ್ಲೈಮೇಟ್ ಅನ್ನ ನಾವು ಈ ಮುಂಬೈ ಭಾಗದಲ್ಲಿ ನಮಗೆ ನೋಡೋಕೆ ಸಿಗುತ್ತೆ. ಜೊತೆಗೆ ಕಾಟನ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಇಂಡಸ್ಟ್ರೀಸ್, ಐ ಮೀನ್ ಸಾಯಿಲ್ ಕೂಡ ನಮಗೆ ಅಲ್ಲೇ ಇದೆ. ಸಾಯಿಲ್ ಅಲ್ಲಿ ಜಾಸ್ತಿ ಇರೋದ್ರಿಂದ ನಾವು ಕಾಟನ್ ಅನ್ನು ಕೂಡ ನಾವಲ್ಲಿ ಬೆಳಿತೀವಿ. ಇಟ್ ಕ್ಯಾನ್ ಬಿ ಯೂಸ್ಡ್. ನಾವು ಕಾಟನ್ ಈಸ್ ಒನ್ ಆಫ್ ದಿ ರಾ ಮಟೀರಿಯಲ್, ನಾಟ್ ನೆಸೆಸರಿಲಿ ಓನ್ಲಿ ಒನ್. ಎಲ್ಲ ಬಹಳಷ್ಟು ಅವ್ರ ಹತ್ರ ಬಹಳಷ್ಟು ವೆರೈಟಿ ಫೈಬರ್ ಅಲ್ಲಿ ಕಾಟನ್ ಕೂಡ ಒಂದಾಯಿತು. ಎಸ್, ಮತ್ತೆ ಅಲ್ಲಿ ಸೀಪೋರ್ಟ್ ಕನೆಕ್ಟಿವಿಟಿಗೆ ಈಸಿ ಆಯಿತು. ಈ ರೀತಿ ಕನ್ಸಿಡರ್ ಮಾಡಿದರೆ, ಮುಂಬೈ ಅಂತ ಕನ್ಸಿಡರ್ ಮಾಡಿದರೆ, ಸೊ ಪೋರ್ಟ್ ಇರುತ್ತೆ, ಈಸಿಯಾಗಿ ಟ್ರಾನ್ಸ್ಪೋರ್ಟೇಷನ್ಗೆ ಈಸಿ ಆಯಿತು. ಈ ಭಾಗದಲ್ಲಿ ಹ್ಯೂಮಿಡ್ ಕ್ಲೈಮೇಟ್ ಅಂತಾನು ನೋಡಿದ್ವಿ. ಎಸ್, ಕಾಟನ್ ಅಂತೂ ಇತ್ತು. ಸೊ ಇದೇ ಇಂಡಸ್ಟ್ರಿ ಫಸ್ಟ್ ಅಲ್ಲಿ ಲೊಕೇಟ್ ಆಯಿತು. ಬಟ್ ಆಮೇಲೆ ಬೇರೆ ಇಂಡಿಯಾದ ಬೇರೆ ಪಾರ್ಟಿಗೂ ಕೂಡ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲೆಲ್ಲಿ ಅಂತ ನೋಡ್ತಾ ಹೋದರೆ ಕೊಯಂಬತ್ತೂರ್ ಆಗಿರ್ಬೋದು, ಕಾನ್ಪುರ್, ಚೆನ್ನೈ, ಅಹಮದಾಬಾದ್, ಕೋಲ್ಕತ್ತಾ ಎಕ್ಸೆಟ್ರಾ, ಈ ಎಲ್ಲ ಪ್ರದೇಶಗಳಲ್ಲೂ ಸ್ಟೆಪ್ ಬೈ ಸ್ಟೆಪ್ ಇಂಡಿಯಾದಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಸ್ಪ್ರೆಡ್ ಆದವು. ಅಹಮದಾಬಾದ್, ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರಿತೀವಿ. ಮ್ಯಾಂಚೆಸ್ಟರ್ ಅನ್ನೋದು ನಮಗೆ UK ಅಲ್ಲಿರುವಂಥ ಒಂದು ಸಿಟಿ ನೇಮ್. ಅಲ್ಲಿ ನಮಗೆ ಟೆಕ್ಸ್ಟೈಲ್ ರಿಲೇಟೆಡ್ ಇಂಡಸ್ಟ್ರೀಸ್ ಜಾಸ್ತಿ ಇರೋದ್ರಿಂದ ಅದು ನಮಗೆ ವರ್ಲ್ಡಲ್ಲಿ ಫೇಮಸ್. ಸೊ ಮ್ಯಾಂಚೆಸ್ಟರ್ ಇದೇ ರೀತಿ ಇರುವಂಥದ್ದು ನಮ್ಗೆ ಇಂಡಿಯಾದಲ್ಲಿ ಅಹಮದಾಬಾದ್ ಇನ್ ಟರ್ಮ್ಸ್ ಆಫ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಪ್ರೊಡಕ್ಷನ್, ರೈಟ್. ಸೊ ನಮಗೆ ಅಹಮದಾಬಾದ್ ಪ್ರದೇಶದಲ್ಲಿ ಗುಜರಾತಲ್ಲಿ ಸಾಬರ್ಮತಿ ರಿವರ್ ನದಿ ಅನ್ನ ಬೇಸಾಗಿಟ್ಕೊಂಡು ಅಹಮದಾಬಾದಲ್ಲಿ ನಮಗೆ ಬಹಳಷ್ಟು ಟೆಕ್ಸ್ಟೈಲ್ ಇಂಡಸ್ಟ್ರೀಸನ್ನು ನಮಗೆ ನೋಡೋಕೆ ಸಿಗ್ತವೆ. ಅಗೇನ್ ಸೇಮ್ ಗ್ರೋತ್, ವಿ ಕ್ಯಾನ್ ಸಿ ದೀಸ್ ಥಿಂಗ್ಸ್. ರಾ ಮಟೀರಿಯಲ್ ಅಂತ ಕನ್ಸಿಡರ್ ಮಾಡಿದರೆ ಗುಜರಾತ್ ಅಂತ ಕನ್ಸಿಡರ್ ಮಾಡಿದರೆ, ಗುಜರಾತ್ ಮಹಾರಾಷ್ಟ್ರ ಭಾಗದಲ್ಲಿ ಇಲ್ಲೆಲ್ಲ ನಮಗೆ ಬ್ಲ್ಯಾಕ್ ಸಾಯಿಲ್ ಇದೆ. ಈ ಭಾಗದಲ್ಲಿ ನಮಗೆ ಬ್ಲ್ಯಾಕ್ ಸಾಯಿಲ್ ನೋಡ್ಲಿಕ್ಕೆ ಸಿಗುತ್ತೆ, ವೆರಿ ಸೂಟಬಲ್ ಫಾರ್ ಕಾಟನ್ ಕಲ್ಟಿವೇಶನ್, ರೈಟ್. ಅದೇ ರೀತಿ ನಮಗೆ ಈ ಭಾಗದಲ್ಲೆಲ್ಲ ಸಾಬರ್ಮತಿ ರಿವರ್ಸ್ ಫ್ಲೋ ಆಗಿದ್ದಾವೆ.
ರೈಟ್. ಸೊ ಈ ಭಾಗದಲ್ಲಿ ನಮಗೆ ರಿವರ್ ಇದೆ, ಇಲ್ಲಿ ಬನ್ನಿ ಗ್ರಾಸ್ಲ್ಯಾಂಡ್ ಇಲ್ಲೆಲ್ಲ ನೋಡ್ತೀವಿ. ಸೊ ರಿವರ್ಸ್ ಇದ್ದಾವೆ. ಸೊ ಅದಕ್ಕೆ ಫೀಡ್ ಮಾಡಲಿಕ್ಕೆ ಅನುಕೂಲ ಆಗುವಂಥ ಎಲ್ಲ ಇನ್ಪುಟ್ಸು ನಮಗಿಲ್ಲಿ ನೋಡ್ಲಿಕ್ಕೆ ಸಿಗ್ತಿದ್ದಾವೆ. ಸೊ ದಟ್ ಅಲ್ಲಿ ನಮಗೆ ಜಾಸ್ತಿ ಇಂಡಸ್ಟ್ರೀಸ್ ಲೊಕೇಟ್ ಆಗ್ತವೆ. ಆ್ಯಸ್ ಸಿಂಪಲ್ ಆ್ಯಸ್ ದಿಸ್. ಬೇಸಿಕ್ ಗೊತ್ತಾದರೆ ಎಲ್ಲನೂ ನಾವೇ ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ರೆಡ್ಯೂಸ್ ಮಾಡ್ಬೋದು. ಇವೆಲ್ಲವನ್ನು ನಾವು ಈ ಭಾಗದಲ್ಲಿ ನೋಡೋಕೆ ಸಿಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಯಾಕೆ ಕಮ್ಮಿ ಮಾಡ್ಬೋದು ಅಂದರೆ ರಾ ಮಟೀರಿಯಲ್ ಮತ್ತು ಮಾರ್ಕೆಟ್ ಎರಡೂ ನಮಗೆ ಆಪ್ಟಿಮಮ್ ಅಮೌಂಟಲ್ಲಿ ಪ್ರೊಡಕ್ಷನ್ಗೆ ಮತ್ತು ಅದರ ಕನ್ಸಂಪ್ಷನ್ನಿಗೆ ಮ್ಯಾಚ್ ಆಗೋ ಹೋಗಿದ್ದಾವೆ. ಪೂರಕವಾಗುವಂಥ ಕ್ಲೈಮೇಟ್, ಹ್ಯುಮಿಡಿಟಿ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಲ್ಯಾಂಡ್ ಅವೈಲಬಿಲಿಟಿ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಲ್ಯಾಂಡ್ ಅವೈಲಬಿಲಿಟಿ, ಫ್ಲ್ಯಾಟ್ ಟೆರೇನ್, ಎಲ್ಲೋ ಹೋಗಿ ಏನು ಮೌಂಟೇನ್ ಮೇಲ್ಗಡೆ ಹೋಗಿ ಇಂಡಸ್ಟ್ರಿ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ರೈಟ್. ಸೊ ಬೇಕಾಗುವಂಥದ್ದು ಫ್ಲ್ಯಾಟ್ ಟೊಪೋಗ್ರಫಿ. ಲ್ಯಾಂಡ್ ನಮಗೆ ಸಮತಟ್ಟಾಗಿರುವಂಥ ಲ್ಯಾಂಡ್ ಇರಬೇಕು. ಮತ್ತು ಏನು ಅದ್ರದ್ದು ಸ್ಟೆಬಿಲಿಟಿ, ಲ್ಯಾಂಡ್ ಸ್ಟೆಬಿಲಿಟಿನೂ ಮ್ಯಾಟರ್ ಆಗುತ್ತೆ. ಎಲ್ಲೋ ಅರ್ಥಕ್ವಿಕ್ ಆಗೋ ಏರಿಯಾದಲ್ಲಿ ಅಥವಾ ಜ್ವಾಲಾಮುಖಿ ಆಗೋ ಏರಿಯಾದಲ್ಲಿ ಇಂಡಸ್ಟ್ರಿ ಲೊಕೇಟ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಕಿಯಾಟಿಕ್ ಏರಿಯಾಸ್ ಅಂತ ಕರಿತೀವಿ. ಎರಡು ದೇಶಗಳ ಮಧ್ಯೆ ಘರ್ಷಣೆ ಆಗ್ತಿರುವಂಥ ಹೋಗಿ ಬಾರ್ಡರಲ್ಲಿ ಹೋಗಿ ಯಾರೂ ಇಂಡಸ್ಟ್ರಿ ಲೊಕೇಟ್ ಮಾಡಲ್ಲ, ರೈಟ್. ಸೊ ಈ ಅದರ್ ಆಸ್ಪೆಕ್ಟ್ಸ್ ಕೂಡ ಮ್ಯಾಟರ್ ಆಗ್ತವೆ. ಲೇಬರ್ ನಮಗೆ ಚೆನ್ನಾಗಿ ಇರುವ ಏನು ಡೆನ್ಸ್ಲಿ ಪಾಪ್ಯುಲೇಟೆಡ್ ಮಹಾರಾಷ್ಟ್ರ, ಗುಜರಾತ್ ಇರೋದ್ರಿಂದ ಲೇಬರ್ಗೂ ಏನು ಕೊರತೆ ಇರಲಿಲ್ಲ. ಸ್ಕಿಲ್ಡ್ ಆಗಿರುವಂತಹ, ಸೆಮಿ ಸ್ಕಿಲ್ಡ್ ಆಗಿರುವಂತಹ ಲೇಬರ್ಸ್ ನಮಗೆ ಅಲ್ಲಿ ದೊರಕ್ತಾ ಇದ್ರು. ಸೇಮ್ ಟ್ರಾನ್ಸ್ಪೋರ್ಟೇಷನ್ ಮತ್ತು ಸಮುದ್ರದ ದಂಡೆ ಒಳಗಿರೋದು, ಪೋರ್ಟ್ ಅವೈಲಬಿಲಿಟಿ ಇರೋದ್ರಿಂದ ಬೇರೆ ದೇಶಗಳಿಗೆ ನಾವು ಎಕ್ಸ್ಪೋರ್ಟ್ ಕೂಡ ಈಸಿಯಾಗಿ ಮಾಡ್ಬೋದು. ನಾವು ಹೇಗೆ ಇಂಡಿಯಾದಲ್ಲಿ ನಾವು ಅಹಮದಾಬಾದನ್ನು ನೋಡಿದ್ವಿ ಅಲ್ವಾ, ಜಾಸ್ತಿ ಪ್ರೊಡಕ್ಷನ್ ಲೊಕೇಶನ್ ರಿಲೇಟೆಡ್. ಅದೇ ರೀತಿ ನಮಗೆ ಜಪಾನ್ನಲ್ಲಿ ಒಸಾಕಾ ಅನ್ನುವಂಥ ಪ್ರದೇಶದಲ್ಲಿ ಟೆಕ್ಸ್ಟೈಲ್ ರಿಲೇಟೆಡ್ ಇಂಡಸ್ಟ್ರೀಸ್ ನಮಗೆ ಜಾಸ್ತಿ ಲೊಕೇಟ್ ಆಗಿದ್ದಾವೆ. ಸೊ ಅದಕ್ಕಾಗಿ ಇದನ್ನು ಮ್ಯಾಂಚೆಸ್ಟರ್ ಆಫ್ ಜಪಾನ್ ಅಂತ ಕರೀತಾರೆ, ರೈಟ್. UK ಯಲ್ಲಿ ಮ್ಯಾಂಚೆಸ್ಟರ್ ಹೇಗೆ ಟೆಕ್ಸ್ಟೈಲಿಗೆ ಫೇಮಸ್ಸು, ಒಸಾಕಾ ಜಪಾನ್ನಲ್ಲಿ ಟೆಕ್ಸ್ಟೈಲಿಗೆ ಫೇಮಸ್, ರೈಟ್. So again, what are the aspects? Why this is very popular? Same things. Raw material ಆಗಿರ್ಬೋದು, ಇನ್ಪುಟ್, ಪ್ರೊಸೆಸಿಂಗ್ ಆ್ಯಂಡ್ ಔಟ್ಪುಟ್, ಇವೇ ಆಸ್ಪೆಕ್ಟ್ಸನ್ನು ಕನ್ಸಿಡರ್ ಮಾಡಿಬಿಟ್ಟು ಲೊಕೇಟ್ ಮಾಡಿರ್ತಾರೆ, ರೈಟ್. ಸೊ ಲ್ಯಾಂಡ್ ಈಸಿಲಿ ಅವೈಲೇಬಲ್ ಆಗುವಂಥ ಲ್ಯಾಂಡ್ ಇರ್ಬೋದು, ಚಲೋ ಆಗಿ ಒಳ್ಳೆಯದಾಗಿರುವಂಥ ಸ್ಪೇಸ್ ಆಗಿರ್ಬೋದು. ಎಸ್, ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಕ್ಲೈಮೇಟ್, ವಾರ್ಮ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟ್ ಆಸ್ ವಿ ಹ್ಯಾವ್ ಸೀನ್ ಇನ್ ದಿ ಅಹಮದಾಬಾದ್. ವಾಟರ್ ಸಪ್ಲೈ, ಇಲ್ಲಿರುವಂಥ ನದಿ ಹೆಸರು ಯೋಡೋ ಅನ್ನುವಂಥ ರಿವರಿಂದ ನಮಗೆ ನೀರು ಪ್ರೊವೈಡ್ ಆಗ್ತಿದೆ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ, ರೈಟ್. ಸೊ ಈಸಿಯಾಗಿ ನಾವು ಬೇಕಾಗುವಂಥ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡ್ತಿದ್ದೀವಿ. ಅದೇ ರೀತಿ ಸ್ಕಿಲ್ಡ್ ಆಗಿರುವಂಥ ಲೇಬರ್ಸ್ ಇದ್ದಾರೆ, ಈಸಿಯಾಗಿ ಅವೈಲೇಬಲ್ ಇದ್ದಾರೆ. ಸೇಮ್ ಥಿಂಗ್ಸ್. ದಟ್ ಈಸ್ ವೈ ಪ್ರೊಡಕ್ಷನ್ನಿಗೆ ಬೇಕಾಗುವಂಥ ಎಲ್ಲ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡ್ತಿರೋದ್ರಿಂದ ನಮಗೆ ಒಸಾಕಾದಲ್ಲಿ ನಮಗೆ ಜಾಸ್ತಿ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ನೋಡೋಕೆ ಸಿಗ್ತವೆ. ಬಟ್ ಇದ್ರದ್ದು ಒಂದು ವಿಶೇಷತೆ, ಒಸಾಕಾ ಇದರ ವಿಶೇಷತೆ ಏನು ಅಂತ ನೋಡಿದರೆ ನಾವು ಹೆಂಗೆ ಸೋರ್ಸ್ ನಮಗೆ ರಾ ಮಟೀರಿಯಲ್ ನಮ್ಮ ದೇಶದಲ್ಲೇ ಸಿಗ್ತಿತ್ತು. ನಮ್ಮ ಪ್ರದೇಶ ಆಜು ಬಾಜು ಎಲ್ಲ ಸಿಗೋದು ನೋಡ್ಕೊಂಡು ನಾವು ಸೆಟಪ್ ಮಾಡಿದ್ವಿ ಇಂಡಸ್ಟ್ರಿಯಲ್ ಲೊಕೇಶನ್. ಬಟ್ ಇವ್ರ ವಿಶೇಷತೆ, ದೇ ಆರ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದಿ ಇಂಪೋರ್ಟ್. ಬೇರೆ ದೇಶದವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಇಂಡಸ್ಟ್ರೀಸನ್ನು ಲೊಕೇಟ್ ಮಾಡಿದ್ದಾರೆ ಫಾರ್ ರಾ ಮಟೀರಿಯಲ್. ಯಾರ ಮೇಲೆ ಅಂತ ನೋಡಿದರೆ ಈಜಿಪ್ಟ್, ಇಂಡಿಯಾ, ಚೈನಾ, USA ಅಕ್ಕಪಕ್ಕದಲ್ಲಿರುವಂಥ ದೇಶದಿಂದ ರಾ ಮಟೀರಿಯಲನ್ನು ತರಿಸ್ಕೊಳ್ಳುವಂಥದ್ದು, ರೈಟ್. ಸೊ ಯಾಕಂದರೆ ರಾ ಮಟೀರಿಯಲ್ದು ಕಾಸ್ಟ್ ಕಡಿಮೆ ಇರುತ್ತೆ. ಸೊ ಅದನ್ನೇ ನಾವು ಪ್ರಾಸೆಸ್ ಮಾಡಿ ಕಳಿಸುವಂಥ
ಏನು ಫೈನಲ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ದು ಕಾಸ್ಟು ಜಾಸ್ತಿ ಇರುತ್ತೆ, ರೈಟ್. ಸೊ ಆ ಎಲ್ಲ ಆಸ್ಪೆಕ್ಟ್ಸನ್ನು ಕನ್ಸಿಡರ್ ಮಾಡಿಬಿಟ್ಟು ಬೇರೆ ದೇಶದಿಂದ ತರಿಸ್ಕೊಂಡ್ರೂ ಪರವಾಗಿಲ್ಲ, ತಯಾರು ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟವ್ರೆ. ಯಾ ಸೇಮ್, ರೆಸ್ಟ್ ಆಫ್ ದ ಥಿಂಗ್ಸ್ ಆರ್ ಸೇಮ್. Yeah, one more important industry, information and technology industry. In fact, industry, IT industry ಅಂತಾನೆ ಕರಿತೀವಿ. This is emerging industry and very popular nowadays, right? So ಯಾಕೆ ಇಂಡಸ್ಟ್ರಿ ಏನು ಎತ್ತ ಅಂತ ಕನ್ಸಿಡರ್ ಮಾಡಿದರೆ, ಒಬ್ವಿಯಸ್ಲಿ ಇದಕ್ಕೂ ಇನ್ಪುಟ್, ಪ್ರಾಸೆಸಿಂಗ್, ಔಟ್ಪುಟ್, ರೈಟ್. ಸೊ ಇನ್ಪುಟ್ ಅಂತ ಕನ್ಸಿಡರ್ ಮಾಡಿದರೆ ಯಾವುದೇ IT ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಇಂಡಸ್ಟ್ರಿ ಕಟ್ಟಬೇಕು ಅಂತಂದರೆ ಫಸ್ಟ್ ಕನ್ಸಿಡರ್ ಮಾಡೋದೇ ಅವರು ಸ್ಕಿಲ್ಫುಲ್ ಆಗಿರುವಂಥ ಮ್ಯಾನ್ ಪವರ್, ರೈಟ್. ಸೊ ಮ್ಯಾನ್ ಪವರ್ ಎಲ್ಲಿ ಸ್ಕಿಲ್ಫುಲ್ ಆಗಿರುತ್ತೆ ಅಲ್ಲಿ ಅವ್ರದ್ದು ಇಂಡಸ್ಟ್ರೀಸನ್ನು ಬಿಲ್ಡ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಸ್ಕಿಲ್ ಒಂದೇ ಇದ್ದರೆ ಸಾಲಲ್ಲ, ಆ ಸ್ಕಿಲ್ ಅದು ಕಂಟಿನ್ಯೂ ಇರಬೇಕಲ್ವಾ. ಸೋರ್ಸ್ ಮೀನ್ಸ್ ಅದ್ರ ರಿಲೇಟೆಡ್ ಕಾಲೇಜಸ್, ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರು ಅಂತ ಕನ್ಸಿಡರ್ ಮಾಡಿದರೆ ಎಷ್ಟೊಂದೆಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಇದ್ದಾವೆ. ಬಿಕಾಸ್ ಅವರು ತಯಾರು ಮಾಡ್ತಿದ್ದಾರೆ, ಸ್ಕಿಲ್ಲನ್ನು ಡೆವಲಪ್ ಮಾಡ್ತಿದ್ದಾರೆ. ದಟ್ ಈಸ್ ವಾಟ್ ದೇರ್ ಇನ್ಪುಟ್, ರೈಟ್. ಸೊ ಅದರ್ ಆಸ್ಪೆಕ್ಟ್ಸನ್ನು ಕನ್ಸಿಡರ್ ಮಾಡಿರ್ತಾರೆ. ಸೊ ಇದನ್ನು ಒಂದಷ್ಟು ಡೆಫಿನೇಷನ್, ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಅಂತ ಕರಿತೀವಿ, ರೈಟ್. ಸೊ ಗ್ರೋತ್ ಫ್ಯಾಕ್ಟರ್ಸನ್ನು ನೋಡಿದರೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿರ್ಬೋದು, ಪೊಲಿಟಿಕಲ್ ಡೆವಲಪ್ಮೆಂಟ್, ಗ್ಲೋಬಲ್ ಕನೆಕ್ಟಿವಿಟಿ, ಇವೆಲ್ಲನೂ ಕನ್ಸಿಡರ್ ಮಾಡಿಬಿಟ್ಟು ಇಂಡಸ್ಟ್ರಿಯನ್ನು ಲೊಕೇಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ದೀಸ್ ಆರ್ ದಿ ಗ್ರೋತ್. ಆ ಒಂದು IT ಇಂಡಸ್ಟ್ರಿದು ಗ್ರೋತ್ ಆಗಬೇಕು ಅಂದರೆ ಈ ಫ್ಯಾಕ್ಟರ್ಸ್ ಭಾಳ ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹೆವಿ ಟ್ಯಾಕ್ಸ್ ಇರುವಂತಹ ದೇಶದಲ್ಲಿ ಹೋಗಿ ಇಂಡಸ್ಟ್ರಿ ಲೊಕೇಟ್ ಮಾಡೋದು, ಅದರಿಂದ ಬರುವಂತಹ ಔಟ್ಕಮ್ಗಿಂತಲೂ ಟ್ಯಾಕ್ಸ್ ಕೊಡೋದು ಅಥವಾ ಇತರೆ ಖರ್ಚು ಜಾಸ್ತಿ ಇದ್ದರೆ ಅಲ್ಲಿ ಯಾರೂ ಪ್ರಿಫರ್ ಮಾಡಲ್ಲ. ಅದೇ ರೀತಿ ಎರಡು ದೇಶಗಳ ನಡುವೆ ವಾರ್ ನಡೀತಿದ್ರೆ ಅದ್ರ ಮಧ್ಯೆ ಹೋಗ್ಬಿಟ್ಟು ಯಾರು ಈ ಒಂದು ಇಂಡಸ್ಟ್ರಿ ಲೊಕೇಟ್ ಮಾಡೋಕ್ಕೆ ಬಯಸೋದಿಲ್ಲ, ರೈಟ್. ಬಿಕಾಸ್ ದ ಸೋರ್ಸ್, ದ ಇನ್ಪುಟ್ ಇಟ್ ಸೆಲ್ಫ್ ಈಸ್ ಅ ಸ್ಕಿಲ್ ಇರುವಂಥ ಮ್ಯಾನ್ ಪವರ್, ಮೋಸ್ಟ್ಲಿ ಮೇಜರ್ಲಿ. ಇನ್ಫ್ರಾಸ್ಟ್ರಕ್ಚರ್, ಇನ್ವೆಸ್ಟ್ಮೆಂಟ್ ಅವೆಲ್ಲ ಸೆಕೆಂಡ್ರಿ. ಬಟ್ ನಮಗಿಲ್ಲಿ ಸ್ಕಿಲ್ ಇರುವಂಥ ಮ್ಯಾನ್ ಪವರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಹುಡುಕೊಂಡು ಹೋಗಿ ಲೊಕೇಟ್ ಆಗುವಂಥ ಇಂಡಸ್ಟ್ರೀಸ್ ಇವು. ಎಸ್, ಹಾಗೆ ನೋಡ್ತಾ ಹೋದರೆ ನಾವು ಒಂದು ಸಿಲಿಕಾನ್ ವ್ಯಾಲಿ, ಕ್ಯಾಲಿಫೋರ್ನಿಯಾಗೆ ನಾವು ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ. ಯಾಕಂದರೆ ಸಿಲಿಕಾನ್ ಅನ್ನುವಂಥ ವಸ್ತುವನ್ನು, ನ್ಯಾಚುರಲ್ ಆಗಿ ಸಿಗುವಂಥ ಒಂದು ಮೂಲ ವಸ್ತು, ಅದನ್ನು ನಾವು IT ರಿಲೇಟೆಡ್, ಇನ್ಫಾರ್ಮೇಷನ್ ರಿಲೇಟೆಡ್ ಇಂಡಸ್ಟ್ರೀಸಲ್ಲಿ ನಾವು ಈ ಸ್ಟೋರೇಜ್ ಮಾಡುವಂಥ ಡಿವೈಸ್ಗಳನ್ನು ತಯಾರು ಮಾಡಲಿಕ್ಕೆ ಸೊ ಮೇಜರ್ ಆಗಿ ಬಳಸುವಂಥದ್ದು. ಸೊ ಸಿಲಿಕಾನ್ ವ್ಯಾಲಿ ಕ್ಯಾಲಿಫೋರ್ನಿಯಾಗೆ, ಬಿಕಾಸ್ ಆಫ್ ಇನ್ಫಾರ್ಮೇಷನ್, IT ಇಂಡಸ್ಟ್ರೀಸ್, ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ. ಎಸ್, ಬಹಳ ಹಿಂದಿನಿಂದಲೂ ನೋಡಲಿಕ್ಕೆ ಸಿಗುವಂಥದ್ದು ಇದು ಸಿಲಿಕಾನ್ ವ್ಯಾಲಿ. USA ಅಲ್ಲಿ ಕ್ಯಾಲಿಫೋರ್ನಿಯಾಗೆ ಆ ಥರ ಕರಿತೀವಿ, ರೈಟ್. ಅದೇ ರೀತಿ ನಾವು ಕನ್ಸಿಡರ್ ಮಾಡಿದರೆ ಬೆಂಗಳೂರು ನಾವು ಇಂಡಿಯಾದಲ್ಲಿ ಕನ್ಸಿಡರ್ ಮಾಡ್ತೀವಿ. ಅದು ಅನದರ್ ಮೇಜರ್ IT ಹಬ್ ಇನ್ ದಿ ಎಂಟೈರ್ ವರ್ಲ್ಡ್, ನಾಟ್ ಜಸ್ಟ್ ಇನ್ ಇಂಡಿಯಾ. ಎಸ್, ಅತಿ ವೇಗವಾಗಿ ಬೆಳೀತಾ ಇರುವಂತಹ IT ಇಂಡಸ್ಟ್ರಿ ಇರುವಂತಹ ಸಿಟಿಯಲ್ಲಿ ಬ್ಯಾಂಗ್ಳೂರು ಕೂಡ ಒಂದು. ಅದರ್ ಎಮರ್ಜಿಂಗ್ ಹಬ್ಸ್ ಆಫ್ IT ಇನ್ ಇಂಡಿಯಾ ಅಂತ ಕನ್ಸಿಡರ್ ಮಾಡಿದರೆ ಎಸ್, ಆಬ್ವಿಯಸ್ಲಿ ಬೆಂಗಳೂರು ಇಸ್ ದಿ ಮೇಜರ್. ಅದೇ ರೀತಿ ಅದರ ಜೊತೆಗೆ ಇತರೆ ಮೆಟ್ರೋಪಾಲಿಟನ್ ಸಿಟೀಸ್ ಲೈಕ್ ಮುಂಬೈ ಆಗಿರಬಹುದು, ಡೆಲ್ಲಿ, ಹೈದರಾಬಾದ್, ಚೆನ್ನೈ, ಅದರ್ ಇಂಪಾರ್ಟೆಂಟ್ ಸಿಟೀಸ್. ಬಿಕಾಸ್ ಸ್ಕಿಲ್ ಇರುವಂಥ ಮ್ಯಾನ್ ಪವರ್ ಎಲ್ಲೆಲ್ಲಿ ಸಪ್ಲೈ ಆಗ್ತಿದೆ, ಎಲ್ಲಿ ಎನ್ವಿರಾನ್ಮೆಂಟಲ್ ಕಂಡೀಷನ್ ಹಾರ್ಶ್ ಇಲ್ಲ, ಸೂಟಬಲ್ ಆಗಿರುವಂಥ ಕ್ಲೈಮೆಟಿಕ್ ಕಂಡೀಷನ್ಸ್ ಇದ್ದಾವೆ, ರೈಟ್. ಇವೆಲ್ಲ ಆಸ್ಪೆಕ್ಟ್ಸನ್ನು ಪರಿಗಣನೆಗೆ ತೆಗೆದುಕೊಂಡು ನಮ್ಮದೇನು ಇಂಡಸ್ಟ್ರಿ, IT ಇಂಡಸ್ಟ್ರೀಸು ಬೇರೆ ಬೇರೆ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲೂ ಕೂಡ ಲೊಕೇಟ್ ಆಗ್ತಿದ್ದಾವೆ ಇಂಡಿಯಾದಲ್ಲಿ. ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತಲೂ ಕರಿತೀವಿ, ರೈಟ್. ಸೊ ಯಾಕೆ ಬೆಂಗಳೂರು ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ಪ್ಲಾಟ್ಯೂ ಅಂತ ನೋಡಿದರೆ, ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಈಗಾಗಲೇ ನೋಡಿರೋ ಹಾಗೆ ಸ್ಕಿಲ್ ಇರುವಂತಹ ಮ್ಯಾನ್ ಪವರನ್ನು ತಯಾರು ಮಾಡುವಂಥ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿದ್ದಾವೆ. ಬಹಳಷ್ಟು ಇಂಜಿನಿಯರಿಂಗ್ ಕಾಲೇಜ್, IT ಕಾಲೇಜಸ್ ಬಹಳ ಅಬಂಡೆಂಟ್ ನಂಬರಲ್ಲಿ, ಬಹಳಷ್ಟು ಪ್ರಮಾಣದಲ್ಲಿದ್ದಾವೆ.
ಆಮೇಲೆ ಕ್ವಾಲಿಟಿ ಆಫ್ ಎಜುಕೇಷನ್ ಮ್ಯಾಟರ್ಸ್ ಅ ಲಾಟ್. ಶೈಕ್ಷಣಿಕ ಮಟ್ಟದ ಕ್ವಾಲಿಟಿ ಕೂಡ ಚೆನ್ನಾಗಿರುವಂಥದ್ದು, ಇವೆಲ್ಲ ಸೇರ್ಕೊಂಡು ನಮಗೆ ಸ್ಕಿಲ್ಫುಲ್ ಆಗಿರುವಂಥ ಮ್ಯಾನ್ ಪವರ್ ವರ್ಕ್ ಫೋರ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ದಟ್ ಅದಕ್ಕೆ ಅಲ್ಲಿ ಲೊಕೇಟ್ ಆಗಿದ್ದಾವೆ. ಅದೇ ರೀತಿ ಸಿಟಿದ ಕ್ಯಾರೆಕ್ಟರನ್ನು ಕನ್ಸಿಡರ್ ಮಾಡಿದರೆ, ಡೆಲ್ಲಿ ಅಂತ ಸಿಟಿಗೆ ಕಂಪೇರ್ ಮಾಡಿದರೆ ನಮಗಿಲ್ಲಿ ರೆಂಟ್ ಕೂಡ ಕಡಿಮೆ ಇರುತ್ತೆ ವಾಸವಾಗಲಿಕ್ಕೆ, ರೈಟ್. ಅದೇ ರೀತಿ ಲಿವಿಂಗ್ ರೆಂಟ್ ಕೂಡ, ಇತರೆ ಲಿವಿಂಗ್ ಕಾಸ್ಟ್ ಕೂಡ ಕಡಿಮೆ ಇರುತ್ತೆ. ಎಸ್, ಅದೇ ರೀತಿ ಇಲ್ಲಿ ವಾತಾವರಣ ಬಹಳಷ್ಟು ಹಿತಕರವಾಗಿರುವಂತಹ ವಾತಾವರಣ. ಸೊ ದಟ್ ಅಟ್ರಾಕ್ಟಿವ್ ಫಾರ್ ಇಂಡಸ್ಟ್ರೀಸ್. ಗವರ್ಮೆಂಟ್ ಸಪೋರ್ಟ್ ಕೂಡ ಮ್ಯಾಟರ್ ಆಗುತ್ತೆ. IT ರೂಲ್ ಅಂತಹ ಪಾಲಿಸಿಗಳನ್ನು ಮಾಡಿಬಿಟ್ಟು ಇಂಡಸ್ಟ್ರೀಸನ್ನು, IT ಇಂಡಸ್ಟ್ರಿ ಡೆವಲಪ್ ಆಗಲಿಕ್ಕೆ ಫೇವರೇಬಲ್ ಆಗುವಂಥ ರೂಲ್ಸ್ಗಳನ್ನು ಕರ್ನಾಟಕ ಗವರ್ಮೆಂಟ್ ಮಾಡ್ತಿರೋದ್ರಿಂದ ಎಲ್ಲ ಆಸ್ಪೆಕ್ಟ್ಸನ್ನು ಪರಿಗಣನೆಗೆ ತೆಗೆದುಕೊಂಡು ಇಂಡಸ್ಟ್ರೀಸ್ ಇಲ್ಲಿ ಜಾಸ್ತಿ ಲೊಕೇಟ್ ಆಗ್ತಿದ್ದಾವೆ, IT ರಿಲೇಟೆಡ್. ಎಸ್, ವರ್ಕ್ ಫೋರ್ಸ್, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್, ಎವ್ರಿಥಿಂಗ್. ದೆನ್ ಕನೆಕ್ಟಿವಿಟಿ, ಬೇರೆ ಬೇರೆ ಸ್ಟೇಟ್ಗಳಿಗೆ, ದೇಶಗಳಿಗೆ ಕನೆಕ್ಟಿವಿಟಿನನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಸೇಮ್ ಥಿಂಗ್ಸ್ ವಿತ್ ರೆಸ್ಪೆಕ್ಟ್ ಟು ಕ್ಯಾಲಿಫೋರ್ನಿಯಾ. ಸ್ಕಿಲ್ ಇರುವಂಥ ಮ್ಯಾನ್ ಪವರ್ ಆಗಿರ್ಬೋದು, ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಜಾಗ್ರಫಿಕಲ್ ಆಸ್ಪೆಕ್ಟ್ಸ್ ನಮಗೆ ಕ್ಯಾಲಿಫೋರ್ನಿಯಾದಲ್ಲಿ ಜಾಸ್ತಿ ಸಿಗ್ತಿರೋದ್ರಿಂದ ನಾವು ಅದನ್ನು ಸಿಲಿಕಾನ್ ವ್ಯಾಲಿ ಅಂತಲೇ ಕರಿತೀವಿ, ರೈಟ್. ಸೊ ದಿಸ್ ಎಂಡ್ಸ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಬಹಳ ಈಸಿಯಾಗಿರುವಂಥ ಚಾಪ್ಟರ್. ಒನ್ಸ್ ವಿ ಅಂಡರ್ಸ್ಟ್ಯಾಂಡ್ ದಿ ಬೇಸಿಕ್ ಗೊತ್ತಾಗ್ಬಿಟ್ರೆ ಅದ್ರ ಮೇಲೇ ನಾವು ಬಿಲ್ಡಿಂಗ್ ಕಟ್ತಾ ಹೋಗ್ಬೋದು. ವಾಟ್ ಈಸ್ ದಿ ಬೇಸ್? ಇನಿಷಿಯಲ್ ಫ್ಯೂ ಸ್ಲೈಡ್ಸ್ ಲೈಕ್ ವಾಟ್ ಆರ್ ದೀಸ್ ಇಂಡಸ್ಟ್ರೀಸ್, ಟೈಪ್ಸ್ ಆಫ್ ದೋಸ್ ಇಂಡಸ್ಟ್ರೀಸ್, ಆ್ಯಂಡ್ ದ್ಯಾಟ್ ಫ್ಯಾಕ್ಟರ್ಸ್ ವಿಚ್ ಆರ್ ಡಿಸೈಡಿಂಗ್ ದಿ ಲೊಕೇಶನ್ ಆಫ್ ದಿ ಇಂಡಸ್ಟ್ರೀಸ್. ಇವಿಷ್ಟು ಗೊತ್ತಾದರೆ ರಾ ಮಟೀರಿಯಲ್ ಮತ್ತು ನದಿ ಹೆಸರಾಗಿರ್ಬೋದು, ಈ ಆಸ್ಪೆಕ್ಟ್ಸ್ ಚೇಂಜ್ ಆಗ್ತಿರ್ತವೆ. ಬಟ್ ಈ ಆಸ್ಪೆಕ್ಟ್ಸೇ ಎಲ್ಲ ಕಡೆನೂ ಇರ್ತವೆ. ಎಲ್ಲ ಇಂಡಸ್ಟ್ರಿಯನ್ನು ಲೊಕೇಟ್ ಆಗಲಿಕ್ಕೆ ಇವೇ ನಮಗೆ ಕೋರ್ ಬೇಸ್ ಆಗಿ ಆ್ಯಕ್ಟ್ ಆಗ್ತಿರ್ತವೆ. ಸೊ ಒನ್ಸ್ ನಾವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ಈವನ್ ಹೈಯರ್ ಕ್ಲಾಸಸ್ಸಲ್ಲಿ ಇನ್ನೂ ಜಾಸ್ತಿ ಇಂಡಸ್ಟ್ರೀಸ್ ಬರ್ತವೆ, ಅಲ್ಲಿಯೂ ನಾವು ಇವುಗಳನ್ನು ಬಹಳ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ರೈಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ನಿಮಗೆಲ್ಲ ಕ್ಲಾಸ್ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು.